ಜನ ರಾಕ್ಷಸರ ಸಂಹಾರವನ್ನು ತಾಯಿ ಮಾಡಿದ್ಲು. ಅನೇಕ ಜನ ರಾಕ್ಷಸರು ಬಂದರು. ಯಾರ ರಾಕ್ಷಸರು ಅಂತಂದರೆ ಮಹಿಷಾಸುರನ ಸೈನಿಕರು, ದಂಡನಾಯಕರು. ಅವರನ್ನೆಲ್ಲ ಸಂಹಾರ ಮಾಡಿದ್ಲು. ಮಹಿಷಾಸುರ ಸಿಟ್ಟಿಗೇರಿಬಿಟ್ಟ. ಯಾರನ್ನ ಕಳಿಸಿದ ಮಹಿಷಾಸುರ ಅಂತಂದ್ರೆ ತನ್ನ ರಾಜ್ಯದ ಪ್ರಧಾನಮಂತ್ರಿಯನ್ನೇ ಕಳಿಸಿಬಿಟ್ಟ. ನೀನ ಹೋಗಿ ಅವಳನ್ನು ಸಂಹಾರ ಮಾಡಿ ಬಾ. ಅಲ್ಲಿ ತನ ಸೈನಿಕರು, ಮುಖ್ಯ ಸೇನಾಧಿಪತಿ ಇವ್ರನ್ನ ಕಳಿಸಿದ. ಏಕೆ ಸಾಮಾನ್ಯದಕ್ಕೆಲ್ಲ ನೀನ ಹೋಗಿ ಬಾ ಅಂತ ಬಿಡಾಲ ಎನ್ನುವ ಮಹಾರಾಕ್ಷಸನನ್ನು ಕಳಿಸಿದ. ಮಹಿಷನ ಸೇನಾಧಿಪತಿ ಅವನು, ಮಹಿಷನ ಪ್ರಧಾನಮಂತ್ರಿ. ಬಿಡಾಲ ಬಂದ ಯುದ್ಧ ಭೂಮಿಗೆ, ಲಕ್ಷಾಂತರ ಸೈನಿಕರನ್ನು ಕರ್ಕೊಂಡು ಬಂದು ನೋಡಿದ. ಹೆಣಗಳ ರಾಶಿ ಬಿದ್ದಿತ್ತು. ಯಾರದ್ದು? ರಾಕ್ಷಸರ ಹೆಣಗಳ ರಾಶಿ. ಸಿಟ್ಟು ಬಂತು, ಭಯಂಕರ ಸಿಟ್ಟು ಬಂತು ಬಿಡಾಲನಿಗೆ. ಬಂದ, ಮತ್ತು ನಿನ್ನೆ ಇವತ್ತು ನಾನು ಬಿಡಂಗಿಲ್ಲ ಅಂತಂದ ದೇವಿಗೆ. ತುಂಡು ತುಂಡು ಕತ್ತರಿಸಿ ಬಿಡುತ್ತೀನಿ ನಿನ್ನ. ನಮ್ಮ ಎಲ್ಲ ಯೋಧರನ್ನು ಕೊಂದಿದ್ದೀಯಾ, ನಿನ್ನ ಹಂಗೆ ಬಿಡಂಗಿಲ್ಲ. ಸುಮ್ಮನೆ ಅವರು ಬಂದರು ನಿನ್ನ ಹೊತ್ಕೊಂಡು ಹೋಗಬೇಕು ಅಂತ ಅಣ್ಕೊಂಡ್ರು. ಅವ್ರು ಹಂಗೆ ಅಣ್ಕೊಂಡದ್ದು ತಪ್ಪೈತಿ. ಇವತ್ತು ನಿನ್ನ ನಾನು ಒಯ್ಯಾಕ ಬಂದಿಲ್ಲ, ಕೊಲ್ಲಾಕ ಬಂದೀನಿ ಅಂತಂದ ಬಿಡಾಲ. ಆಯಿತು ಕೊಲ್ಲು ಅಂತ ಹೇಳಿದಳು ತಾಯಿ. ಯುದ್ಧ ಚಾಲುವಾಯಿತು. ಯುದ್ಧ ಚಾಲುವ ಭಯಂಕರ ಯುದ್ಧ. ಗದೆಯನ್ನು ತಗೊಂಡು ನಿಂತ ಅವನು. ಒಮ್ಮೆ ಆಕಾಶಕ್ಕೆ ಬಡಿತಿದ್ದ, ಒಮ್ಮೆ ಭೂಮಿಗೆ ಬಡಿತಿದ್ದ ಗದೆ. ಎಲ್ಲಿ ನೋಡ್ತೀರಿ ಅಲ್ಲಿ ಭೂಮಿ ಕಂಪಿಸೋಕೆ ಪ್ರಾರಂಭ ಆಯಿತು, ಭೂಮಿ ಬಾಯಿ ಬಿಡೋಕೆ ಪ್ರಾರಂಭ ಆಯಿತು. ಇದೇನಾಗುತ್ತಾ ಇದೆ ಅಂತ ಮ್ಯಾಲ ನಿಂತ ದೇವತೆಗಳಿಗೆ ಗಾಬರಿಯಾಗಿ ಬಿಟ್ರು. ಯುದ್ಧ ನಡೀತು. ಎಲ್ಲ ಸೈನಿಕರನ್ನು ಎರಡು ಕೈಯಾಗ ಕತ್ತಿ ಹಿಡಿದ್ಲು ತಾಯಿ. ಕತ್ತಿ ಹಿಡಿದು ಎಲ್ಲ ಸೈನಿಕರ ಸಂಹಾರಕ್ಕಂತ ನಿಂತು ಬಿಟ್ಲು. ಎಲ್ಲ ಸೈನಿಕರ ಸಂಹಾರ ಆಯಿತು. ಈ ಬಿಡಾಲ ಏನಿದ್ದಲ್ಲ, ಬಿಡಾಲ ಉಳ್ಕೊಂಡ. ತಾಯಿ ಅಟ್ಟಿಸ್ಕೊಂಡು ಹೋದ್ಲು. ಇವನನ್ನು ಹಿಂಗೆ ಬಿಟ್ರೆ ಆಗಂಗಿಲ್ಲ ಅಂಥೇಳಿ ಅಟ್ಟಿಸ್ಕೊಂಡು ಹೋದ್ಲು ತಾಯಿ. ಅಟ್ಟಿಸ್ಕೊಂಡು ಹೋಗಿ ತನ್ನ ತ್ರಿಶೂಲದಿಂದ, ಶಿವ ಕೊಟ್ಟ ತ್ರಿಶೂಲದಿಂದ ವಧೆ ಮಾಡಿಬಿಟ್ಟಳು. ಬಿಡಾಲನನ್ನು ಕೊಂದು ಬಿಟ್ಟಳು. ಬಿಡಾಲ ಎನ್ನುವ ರಾಕ್ಷಸನ ವಧೆ ಆಗತ್ತೆ, ಸಂಹಾರ ಆಗತ್ತೆ. ದೇಹ ಕೆಳಗಡೆ ಬೀಳುತ್ತೆ ಬಿಡಾಲನ ದೇಹ. ಎಂಥ ದೇಹ! ಅಜಾನುಬಾಹು ಬಿಡಾಲ. ಅವನು ದೇಹ ನೋಡಿದರೆ ಒಂದು ಪರ್ವತ ನೋಡಿದಂಗೆ ಅಕ್ಕಿತ್ತು. ಅಂಥ ದೇಹ ನೆರಳಕ್ಕುರುಳಿ ಬಿದ್ದು ಬಿಡಿತು. ತಾಯಿ ಅವನನ್ನು ಸಂಹಾರ ಮಾಡ್ತಾಳೆ. ಮೇಲಿದ್ದ ದೇವತೆಗಳೆಲ್ಲರೂ ತಾಯಿಗೆ ಹೂವನ್ನು ಅರ್ಪಣೆ ಮಾಡ್ತಾರೆ, ಪುಷ್ಪಾರ್ಪಣೆ ಮಾಡ್ತಾರೆ. ತಾಯಿ ನಿನ್ನ ಮಹಿಮೆ ಏನಪಾರ ಅಂತ. ಆಗ ತಾಯಿ ಪುಳಕಿತಳಾಗುತ್ತಾಳೆ. ಬಿಡಾಲ ಅನ್ನುವ ರಾಕ್ಷಸ ಅಂದರೆ ಯಾರಿವನು? ಯಾರು ಇರಬಹುದು ಬಿಡಾಲ? ಅಷ್ಟೊಂದು ಬಲಶಾಲಿಯಾದ ರಾಕ್ಷಸ ಯಾರೀತ? ಅಂದರೆ ಬಿಡಾಲ ಅಂದರೆ ಬೇರೆ ಯಾರೂ ಅಲ್ಲ, ನಮ್ಮೊಳಗಿನ ಮೋಹವೇ ಬಿಡಾಲ. ಮೋಹ ಬಹುದೊಡ್ಡ ರಾಕ್ಷಸ. ರಾಜ್ಯದ ಮೇಲಿನ ಮೋಹದ ಕಾರಣಕ್ಕಾಗಿ ದುರ್ಯೋಧನ ಕೆಟ್ಟ. ಮಗನ ಮೇಲಿನ ಮೋಹಕ್ಕಾಗಿ ಕೈಕೇಯಿ ಕೆಟ್ಟಳು. ದಂತದ ಮೇಲಿನ ಮೋಹಕ್ಕಾಗಿ ವೀರಪ್ಪಣ್ಣ ಕೆಟ್ಟ. ಮದ್ಯದ ಆಸೆಗಾಗಿ ನೀವು ಕೆಡುತ್ತಿದ್ದೇವೆ. ಜಗತ್ತಿನಲ್ಲಿ, ನೀರಿನಲ್ಲಿ, ಸಮುದ್ರ ಸಾಗರಗಳಲ್ಲಿ ಮುಳುಗಿ ಸತ್ತವರಿಗಿಂತ
ಒಂದು ಚಿಕ್ಕ ಲೋಟ ಮದ್ಯದಲ್ಲಿ ಮುಳುಗಿ ಸತ್ತವರೇ ಅಧಿಕ. ಮದ್ಯದ ಮೋಹ ತಲೆಗೇರಿ ಬಿಟ್ಟಿದೆ, ಬಿಡಾಕಾಗವಲ್ತು. ಹೆಂಗೆ ಬಿಡಾಕಾಗವಲ್ತು? ನೋಡಿದ್ರ ಕುಡಿಯಂಗಾಗಕತ್ತತಿ, ಮೋಹ ಬಿಡಾಕಾಗವಲ್ತು. ಈ ಮೋಹದ ಕಾರಣಕ್ಕಾಗಿ ಜಗತ್ತಿನಲ್ಲಿ ದುರಂತಗಳೇ ನಡೆದು ಹೋಗಿದ್ದಾವೆ. ಮೋಹದಿಂದಲೇ ಮಹಾಭಾರತ ನಡೆಯಿತು, ಮೋಹದಿಂದಲೇ ರಾಮಾಯಣ ನಡೆಯಿತು. ಮಗನ ಮೇಲಿನ ಮೋಹದ ಕಾರಣಕ್ಕಾಗಿ ಧೃತರಾಷ್ಟ್ರ ಇಟ್ಟ ಆ ಮಕ್ಕಳ ಮೋಹ ಮಹಾಭಾರತವನ್ನು ರಚನೆ ಮಾಡಿತ್ತು. ಮತ್ತು ಕೈಕೇಯಿ ತನ್ನ ಮಗನ ಮೇಲಿನ ಮೋಹದ ಕಾರಣಕ್ಕಾಗಿ ರಾಮಾಯಣ ರಚನೆ ಆಯಿತು. ಕೈಕೇಯಿ ತನ್ನ ಮಗನನ್ನೇ ಪಟ್ಟಕ್ಕೇರಿಸಬೇಕು, ತನ್ನ ಮಗನೇ ಈ ರಾಜ್ಯ ಆಳಬೇಕು ಅಂತ ಮಗನ ಮೇಲಿನ ಮೋಹ ಹಿರಿಯಣ್ಣನಾದ ರಾಮ ಕಾಡಿಗೆ ಅಟ್ಟುವಂತೆ ಆಯಿತು. ರಾಮನನ್ನು 14 ವರ್ಷ ವನವಾಸಕ್ಕೆ. ಯಾಕೆ? ಭರತನನ್ನ ರಾಜ್ಯನನ್ನಾಗಿ ಮಾಡಬೇಕು. ಸ್ವಂತ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಮಾತ್ರ ರಾಜ್ಯನಾಗಬೇಕು ಅನ್ನುವ ಮೋಹ ಕೈಕೇಯಿ ತಲೆಯಲ್ಲಿ ಬಂದು ಬಿಟ್ಟಿತು. ರಾಮ ಕಾಡಿಗೆ ಹೋದ. ಅಲ್ಲಿ ಚಾಲುವಾಯಿತು ರಾಮಾಯಣ. ಸುಮ್ಮನೆ ರಾಮ ಆಳ್ಕೋತ ಅಯೋಧ್ಯಾಗ ಇದ್ದರ ರಾಮಾಯಣ ಅಕ್ಕಿದ್ದಿಲ್ಲ. ಕೈಕೇಯಿ ಮೋಹದಿಂದ ರಾಮಾಯಣ ಪ್ರಾರಂಭ ಆಯಿತು. ಕಾಡಿಗೆ ಹೋದ. ಮತ್ತು ಅಟ್ಟ ಆಗಿದ್ರೆ ದ್ವಾಡ್ದಾಕಿದ್ದಿಲ್ಲ ಕತ್ತಿ, ಅಟ್ಟ ಮುಗಿದಿದ್ರೆ ಮುಗಿದು ಹೊಕ್ಕಿತ್ತದ. ಅಲ್ಲಿ ಸೀತೆಯ ಮೋಹ ಚಾಲುವಾಯಿತು. ಸೀತೆಯದ್ದೊಂದು ಮೋಹ. ಬಂಗಾರದ ಜಿಂಕೆಯನ್ನು ನೋಡಿಬಿಟ್ಟಳು, ಬೇಕೆನಿಸಿಬಿಟ್ಟಿತು. ಸ್ವರ್ಣ ಜಿಂಕೆ. ಹೇಳಿದ ಲಕ್ಷ್ಮಣ, ತಾಯಿ ಅದು ಮಾಯೆಯ ಜಿಂಕೆ, ಬಂಗಾರದ ಜಿಂಕೆ ಜಗತ್ತಿನಲ್ಲಿ ಇರಲು ಸಾಧ್ಯವೇ ಅಂತ ಕೇಳಿದ. ಆದರೆ ಮೋಹ ತಲೆಯಲ್ಲಿ ಕುಳಿತು ಬಿಟ್ಟಿತ್ತಲ್ಲ, ವಿಚಾರ ಮಾಡುವ ಶಕ್ತಿ ಎಲ್ಲಿ ಬರುವುದು ಹೇಳಿ? ಬೇಕಂತ ನಿಂತು ಬಿಟ್ಲು. ಗಂಡನಿಗೆ ಹೇಳಿದ್ಲು, ನನಗೆ ಬೇಕಾದಂತ ಹೇಳಿದ್ಲು. ಲಕ್ಷ್ಮಣ ಎಟ್ಟು ಹೇಳಿದ್ರು ಕೇಳಲಿಲ್ಲ. ರಾಮ ಬಿಲ್ಲು ಬಾಣಗಳನ್ನು ಹೆಗಲಿಗೆ ಹಾಕ್ಕೊಂಡು ಹೊಂಟ ನಿಂತ. ತಮ್ಮ ಬಂದು ಹೇಳ್ತಾನ, ಅಣ್ಣ ಅತ್ತಿಗೆ ಏನೋ ಹೇಳಾಕತ್ತಾಳ, ಮತ್ತು ನಿನಗೂ ಒಂದಿಷ್ಟು ವಿಚಾರ ಮಾಡೋ ಶಕ್ತಿ ಇಲ್ಲನ? ಬಂಗಾರದ ಜಿಂಕೆ ಎಂದರ ಇರಾಕ್ ಸಾಧ್ಯನ? ಇದರೊಳಗೆ ಏನೋ ಅಡಗಿದೆ. ಇದು ಮಾಯೆಯ ಜಿಂಕೆ, ಹೋಗಬೇಡಣ್ಣ ಅಂತ ಹೇಳಾಕತ್ತಿದ. ಆದರೆ ರಾಮನಿಗೂ ಎಲ್ಲಿ ತಲೆಗೆ ಹೋಗೋದು? ಹೆಂಡತಿಯ ಮೋಹ ರಾಮನನ್ನು ಆವರಿಸಿತ್ತು, ಜಿಂಕೆಯ ಮೋಹ ಸೀತೆಯನ್ನು ಆವರಿಸಿತ್ತು. ಎಂದೂ ಕೇಳಲ್ದಾಕಿ ಇವತ್ತು ಕೇಳ್ಯಾಳ. ಯಾವತ್ತೂ ಏನೂ ಬಯಸಿದವಳಲ್ಲ, ಇವತ್ತು ಕೇಳ್ಯಾಳನ್ನ ತಂದು ಕೊಡಬೇಕು. ಹಿಂದೆ ಮುಂದೆ ಏನೂ ವಿಚಾರ ಮಾಡಲಿಲ್ಲ, ಹೊಂಟ ನಿಂತ ರಾಮ. ಹೋದ, ರಾಮಾಯಣ ಬೆಳೆದು ನಿಂತಿತು. ಮತ್ತು ಆ ಮೋಹ ಏನಾದರೂ ಒಳ್ಳೆಯದು ಮಾಡಿತನ? ಯಾರು ಬಂಗಾರದ ಜಿಂಕೆಯನ್ನು ಸೀತೆ ಬೇಡಿದ್ದಳೋ, ಮೋಹದ ಬಯಕೆಯಲ್ಲಿ ಬಿದ್ದಿದ್ದಳೋ, ಆ ಮೋಹ ದುಃಖದಲ್ಲಿ ಕಣ್ಣೀರಿನಲ್ಲಿ ಕೈ ತೊಳೆಯುವ ಹಾಗಾಯಿತು ಸೀತೆಯ ಪರಿಸ್ಥಿತಿ. ಮತ್ತು ರಾಮಂದರ ಏನು ಸುದ್ದ ತನ್ನ ಬಾಳೆ? ರಾಮನದ್ದು ಹಾಗೆ ಆಯಿತು. ರಾಮಾಯಣ ದೊಡ್ಡ ಕಥೆಯಾಗಿ ಬಿಟ್ಟಿತು, ದುರಂತ ಕಥೆಯಾಗಿ ಬಿಟ್ಟಿತು. ಹಾಗೆ ಮೋಹ ಎನ್ನುವುದು ಒಳಗಡೆ ಸುಳಿದು ಬಿಟ್ಟರೆ ದುಃಖವನ್ನು ತಂದು ಕೊಡುತ್ತದೆ. ಕೈಕೇಯಿ ಮಗನ ಮೋಹದಿಂದ ರಾಮನನ್ನು ಅಟ್ಟಿದಳು. ಆದ್ರೆ ಸ್ವಂತ ಮಗ ಭರತ ಅವಳ ಜೊತೆಗೆ ಮಾತನಾಡಲಿಲ್ಲ.
ಯಾವ ಮಗನ ಸಂಬಂಧ, ಯಾವ ಮಗನ ಮೋಹದಿಂದ ರಾಮನನ್ನು ಹೊರಗಟ್ಟಿದ್ದಳೋ ಅದೇ ಮಗ ಅವಳನ್ನು ಮಾತನಾಡಿಸಲಿಲ್ಲ. ಅಲ್ಲಿ ಕೈಕೇಯಿ ದುಃಖ, ಇಲ್ಲಿ ಸೀತೆಯ ದುಃಖ, ರಾಮನ ದುಃಖ. ಯಾಕೆ ದುಃಖ? ಮೋಹದ ಕಾರಣಕ್ಕಾಗಿ ದುಃಖ. ಮತ್ತು ಈ ಮೋಹವನ್ನು ಕಳೆದುಕೊಳ್ಳೋದು ಸುಲಭ ಅಂತ ತಿಳ್ಕೊಂಡಿರೇನು ನೀವು? ದೇವಾನುದೇವತೆಗಳು ಅನ್ನಿಸಿಕೊಂಡವರಿಗೆ ಮೋಹ ಬಿಡಲಿಲ್ಲ. ಯಾರವ? ವಿಷ್ಣುವಿನ ಅವತಾರ ರಾಮ. ಅವನಿಗೆ ಮೋಹ ಬಿಡಲಿಲ್ಲ. ಮತ್ತಿನ್ನು ಸಾಮಾನ್ಯರಾದ ನಮಗೇನು ಮೋಹ ಬಿಡುತ್ತದೆ? ದೊಡ್ಡ ರಾಕ್ಷಸ ಒಬ್ಬ ಪಂಡಿತ ಇದ್ದ, ದೊಡ್ಡ ಪಂಡಿತ. ಮಣಿ ತುಂಬ ಪುಸ್ತಕ ಒಟ್ಟಿ ಬಿಟ್ಟಿದ್ದ. ಇದನ್ನು ಓದಿಲ್ಲ ಅನ್ನಂಗಿಲ್ಲ, ಅದನ್ನು ಎಲ್ಲ ಓದಿಬಿಟ್ಟಿದ್ದ. ಅಷ್ಟು ತಿಳ್ಕೊಂಡಿದ್ದ, ಭಾಳ ದೊಡ್ಡ ಜ್ಞಾನಿ. ವೇದ ಉಪನಿಷತ್ತುಗಳನ್ನು ಅರಿದು ಕುಡಿದು ಬಿಟ್ಟಿದ್ದ. ಅವನು ಮುಂದೆ ಯಾರ ಕುಳಿತು ವಾದ ಮಾಡೋಕ್ಕೆ ಅಕ್ಕಿದ್ದಿಲ್ಲ, ಅಂಥ ಪಂಡಿತ ಅವನು. 90-95 ವಯಸ್ಸಾಗಿತ್ತು. ಮಂಚದ ಮೇಲೆ ಮಕ್ಕೊಂಡಿದ್ದ. ಎದ್ದು ಕುಂಡ್ರಾಕ ಬರುವಲ್ತ. ದೇಹದಾಗ ತ್ರಾಣ ಇಲ್ಲ, ಕಣ್ಣಾಗ ಶಕ್ತಿ ಇಲ್ಲ, ನೋಡಬೇಕನ್ನುವ ಶಕ್ತಿ ಇಲ್ಲ, ಬಾಯಾಗ ಮಾತು ಬರ್ತಾ ಇಲ್ಲ. ಪಂಡಿತನಿಗೆ 90-95 ವಯಸ್ಸಾಗಿದೆ. ಮಗನನ್ನು ಕರೆದ. ಕೋಣೆ ತುಂಬೆಲ್ಲ ಪುಸ್ತಕಗಳ ರಾಶಿಯೇ. ಬಂದ ಮಗ ಏನಂತ ಕೇಳಿದ. ಇಲ್ಲ, ಇಲ್ಲಿ ಯಾವುದೋ ಒಂದು ಪುಸ್ತಕದಾಗ ಒಂದು ಕಾಗದ ಇಟ್ಟನ, ಆ ಕಾಗದ ಬೇಕಾಗೈತಿ ಅಂತ ಕೇಳಿದ. ಅಪ್ಪ ಹಿಂಗೆ ಕೇಳಾಕತ್ತಾನ, ಏನೋ ಇರಬೇಕು ಅಂತ. ಮತ್ತು ಮಗಗೂ ಒಂದಿಷ್ಟು ಆಸೆ, ಎಲ್ಲರ ಏನಾರ ಇಟ್ಟಿರಬೇಕು, ಈಗ ಹೋಗೋಕ್ಕಿಂತ ಮೊದಲು ತಿಳಿಸಿ ಹೊಂಟಾನಂತ ಇವ ಆಸಕ್ತಿಯಿಂದ ಬಡ ಬಡ ಹುಡುಕ್ಯಾಡಕ್ಕೆ ಚಾಲು ಮಾಡಿದ. ಒಟ್ಟು ಬುಕ್ಕ ತೆಗೆದ, ಒಂದೊಂದು ಪೇಜ್ ಹುಡುಕ್ಯಾಡಕ್ಕೆ ಚಾಲು ಮಾಡಿದ. ಎಲ್ಲ ಹುಡುಕ್ಯಾಡಿದ, ಎಲ್ಲೂ ಸಿಗಲಿಲ್ಲ. ಇಲ್ಲ, ಸಿಗಲಿಲ್ಲ, ಎಲ್ಲಿ ಇಟ್ಟು ನೆನಪು ಮಾಡೋಕು ಅಂತ. ಇವನಿಗೆ ಒಂದು ಚಿಂತೆ ಬೇರೆ, ಅವನಿಗೆ ಒಂದು ಚಿಂತೆ ಬೇರೆ. ಅವಾಗ ಕೇಳಿದ, ಇಲ್ಲ ಮತ್ತು ಎದರ್ದರ ಕಾಗದೈತಿ, ಏನು ಕಾಗದ ಅಂತ ಕೇಳಿದ. ಅವಾಗ ಅವನು ಹೇಳಿದ, ಬಾಯಾಗ ದನಿ ಬರುವಲ್ತ, ಆದರೂ ಹೇಳಾಕತ್ತಾನ. ಇಲ್ಲ, 50-60 ವರ್ಷದ ಹಿಂದೆ ನಿಮ್ಮ ತಾಯಿ ನನಗೆ ಬರೆದ ಮೊದಲ ಪ್ರೇಮ ಪತ್ರ ಅದು, ಅದನ್ನು ನೋಡಿ ಸಾಯಬೇಕಂತ ಅನ್ಕೊಂಡಿದ್ದೀನಿ. ಏನಿದು ಮೋಹ? ಮದುವೆ ಆಗೋಕ್ಕಿಂತ ಮೊದಲ ನಿಮ್ಮ ಅವ್ವ ನನಗೊಂದು ಪ್ರೇಮ ಪತ್ರ ಬರೆದಿದ್ದಲ್ಲ, ಮೊದಲ ಪತ್ರ ಅದು, ಅದನ್ನು ನೋಡಿ ಕಣ್ಣು ಮುಚ್ಕೊಳ್ಬೇಕಂತ ಅನ್ಕೊಂಡಿನಿ. ಆಕೆ ಸತ್ತು 30 ವರ್ಷ ಆಗೈತಿ. ಇವ ಈಗೋ ಇನ್ನೊಂದು ಕ್ಷಣಕ್ಕೋ ಹೊಂಟಾನ. ಎಂತೆಂಥ ಪುಸ್ತಕ ಓದ್ಯಾನ, ಜಗತ್ತಿನಾಗ ಯಾರೂ ಓದಿರಬಾರ್ದು ಅಂಥ ಓದ್ಯಾನ. ಅದರ ಪುಸ್ತಕದ ವಿಷಯ ಎಲ್ಲ ಮರೆತು ಬಿಟ್ಟತಿ. ಹೆಂಡತಿಯ ಮೋಹದ ಪತ್ರ ತಲೆಯಲ್ಲಿ ಕುಳಿತು ಬಿಟ್ಟಿದೆ. ಪತ್ರ ಒಂದ ತಲೆಯಾಗ ಐತಿ, ಓದಿದ್ದೆಲ್ಲ ಮರೆತತಿ, ಹೇಳಿದ್ದೆಲ್ಲ ಮರೆತತಿ. ಏನಿದು ಮೋಹ? ದೊಡ್ಡ ದೊಡ್ಡ ಅನಾಹುತಗಳನ್ನೇ ಮಾಡುವುದು ಈ ಮೋಹ. ಅದಕ್ಕೆ ನಮ್ಮೊಳಗಿನ ಮೋಹವನ್ನು ಸಂಹಾರ ಮಾಡಬೇಕು ಅಂತ ಹೇಳ್ತಾರೆ. ಬಿಡಬೇಕು ಮೋಹ. ಒಬ್ಬ ಮಣಿ ಬ್ಯಾಸರ ಆಯ್ತು. ಮಣಿ ದಿವಸ ಒಂದೊಂದು ತೆಗೆದ ಹೇಳಾಕತ್ತಿದ್ಲು. ಊರೆಲ್ಲ ಸಾಲ ಮಾಡಿಕೊಂಡ, ದೇನೆ ಮಾಡಿಕೊಂಡ, ಮತ್ತು ಮಕ ತೋರ್ಸೋಕ್ಕಾಗವಲ್ತಾತು. ಯಾವ ಓಣ್ಯಾಗ ಹೊಕ್ಕಾಣ ಅಲ್ಲಿ ಎಲ್ಲರೂ ಸಾಲಗಾರರ ಜೋತು ಬೀಳಾಕತ್ತಿದ್ರು. ಇದು ಹಿಂಗೆ ಆದ್ರೆ ಆಗಂಗಿಲ್ಲ ಅಂತ ಹೇಳಿ ಮಣಿ ಬಿಟ್ಟು ಹೊರಟು ಬಿಟ್ಟ. ಎಲ್ಲಿ? ಕಾಶಿಗೆ ಹೋದ. ನಾ ಸನ್ಯಾಸಿ ಆಗಬೇಕಂತ ಕಾಶಿಗೆ ಹೋಗಿಬಿಟ್ಟ. ಹೋದ, 10 ವರ್ಷ 15 ವರ್ಷ ಇದ್ದ. ಎಲ್ಲ ದಾಡಿ ಬೆಳೆದಿದ್ದು, ಕೂದಲು ಬೆಳೆದಿದ್ದು, ಕಾವಿ ಹಾಕೊಂಡು ಕೂತಿದ್ದ. ಎಲ್ಲಿ? ಕಾಶಿಯಲ್ಲಿ. ಊರು ಬಿಟ್ಟು ಹೋಗ್ಯಾನ.
ಸನ್ಯಾಸಿ ಆಗಬೇಕಂತ ಹೇಳಿ ಹೋಗ್ಯಾನ, ಎಲ್ಲ ಬಿಟ್ಟು ಹೋಗ್ಯಾನ. 10, 15, 20 ವರ್ಷ ಆಗಿತ್ತು. ಈ ಊರಾನ ಮಂದಿ ಕಾಶಿಗೆ ಯಾತ್ರೆಗೆ ಹೋಗಿದ್ರು. ಯಾವ ಊರಾನ? ಅವನ ಊರಾನ ಮಂದಿ ಕಾಶಿಗೆ ಹೋಗಿದ್ರು. ಬಸ್ ಮಾಡ್ಕೊಂಡು 5-6 ಬಸ್ ಎತ್ಕೊಂಡು ಹೋಗಿದ್ರು. ಇವ ಅಲ್ಲಿ ಕೂತಿದ್ದ ಕಲ್ಲು ಬಂಡೆ ಮೇಲೆ. ಎಲ್ಲ ಊರು ಮಂದಿ ಬರಾಕತ್ತಿದ್ರು. ಯಾರೋ ಒಬ್ಬರು ಮಹಾತ್ಮರು ಕೂತಾರ, ಯೋಗಿಗಳು ಕೂತಾರ ಅಂತ ಎಲ್ಲರೂ ನಮಸ್ಕಾರ ಮಾಡಾಕತ್ತಿದ್ರು. ಇವಂಗ ಕಲ್ಲು ಬಂಡೆ ಮೇಲೆ ಕೂತಿದ್ದ. ಇವ ಎಲ್ಲರನ್ನೂ ನೋಡಾಕತ್ತಿದ್ದ. ಇವರೆಲ್ಲರೂ ನಮ್ಮ ಊರಾನ ಅವ್ರು ಅದಾರ ಅಂತ ಅಂದ. ಅವ್ರು ಯಾರು ಇವನು ಗೊತ್ತಿಡಿಲಿಲ್ಲ. ಯಾಕಂದ್ರೆ ದೊಡ್ಡದು ಗಡ್ಡ ಬಿಟ್ಟಾನ, ತಲೆ ಎಲ್ಲ ಕೂದಲ ಬಿಟ್ಟಾನ, ಮತ್ತು ಕೇಸರಿ ಬಟ್ಟೆ ಹಾಕ್ಯಾನ, ಕಾವಿ ಬಟ್ಟೆ ಹಾಕ್ಯಾನ. ಗೊತ್ತಾಗಲಿಲ್ಲ. ಮೇ ಎಲ್ಲ ಬೂದಿ ಬಡ್ಕೊಂಡು ಬಿಟ್ಟಾನ, ಗೊತ್ತಾಗಲಿಲ್ಲ. ಅವ್ರು ಹಂಗೆ ನಮಸ್ಕಾರ ಮಾಡೋರು ಮಾಡಿ ಹೊಂಟಾರ. ಅದ್ರಾಗ ಒಬ್ಬನ ಕೇಳಿದ, ಅಲ್ಲ ನೀವು ಈ ಊರವ್ರು ಅಲ್ಲನಂತ ಕೇಳಿದ. ಹೌದ್ರಿ, ಹಂಗ್ರಿ ನೀವು ಮಹಾತ್ಮರು ಕರೆಕ್ಟ್ ಕಂಡು ಹಿಡಿದು ಬಿಟ್ರಲ್ಲ, ನಾವು ಬಂದದ್ದು ಊರು ಕಂಡು ಹಿಡಿದು ಬಿಟ್ರಲ್ಲ ಅಂತ ಗಾಬರಿ ಆದವ ಮನುಷ್ಯ. ಇವರು ಸಾಮಾನ್ಯದವ್ರಲ್ಲ ಅಂತ ಅಂದವ. ಮತ್ತು ಆ ಊರಾಗ ಇಂಥದ್ದೊಂದು ಮನೆ ಐತಿಲ್ಲ ಅಂತ ಕೇಳಿದ. ಹೆಂಗೆ ಕರೆಕ್ಟ್ ಹೇಳ್ತೀರಿ ನೀವು ಅಂತ ಮತ್ತೆ ತೀರಾ ಗಾಬರಿ ಆದ. ಎಲ್ಲರನ್ನೂ ಕೂಡಿಸಿದ ಊರಾನವ್ರನ್ನ. ಅಲ್ಲಿ ಇಂಥ ಕೆದಾಳ ಗೊತ್ತೈತೆ ನಿಮಗೆ? ಇಂಥವ್ರು ಇಂಥಾಕಿಗೆ 2 ಮಕ್ಕಳದವರು ಗೊತ್ತೈತೇನ? ಆ ಮಕ್ಕಳು ಏನು ಮಾಡ್ತಾರೋ ಅಂತ ಕೇಳಿದ. ಅವ್ರು ಹಿಂಗಿಂಗಾಗ್ಯಾರಿ ಮತ್ತು ಆಕೆನೂ ಇಲ್ಲೇ ಬಂದಾಳ್ರಿ ಅಂತ ಕರೆದ. ಬಂದಿದ್ರು. ಅನಂತ್ಯ ಬಂದು ಮುಂದೆ ನಿಂತಲು, ನಮಸ್ಕಾರ ಮಾಡಿದರು. ಹೆಂಗ್ರಿ ಅಪ್ಪುಗಳ, ಏನು ನಮ್ಮ ಮನಿತನದ ಬಗ್ಗೆ ಇಟ್ಟು ಕರೆಕ್ಟ್ ಹೇಳಿದ್ರಿ, ನಾವು ಪಾವನ ಆದೀವ್ರಿ ಅಂತ ಕೇಳಾಕತ್ತಿದ್ಲು. ನಾ ಯಾರು ಗೊತ್ತಾದ್ನೇನಂತ ಅವ ಕೇಳಾಕತ್ತಾನ. ನಾ ಯಾರು ಗೊತ್ತಾದ್ನೇನ? ಯಾರು ಗೊತ್ತಾಗಲಿಲ್ಲ. ನೆನಪು ಮಾಡ್ಕೋರ, 30 ವರ್ಷದ ಹಿಂದೆ, 20, 25, 30 ವರ್ಷದಿಂದ ಬಿಟ್ಟು ಬಂದನಲ್ಲ, ನೆನಪಾತ ಇಲ್ಲ ಅಂತಂದ. ಎಲ್ಲಿ? ಕಾಶಿಗೆ ಹೋಗ್ಯಾಣ. ಎಲ್ಲ ಬ್ಯಾಡಂತ ಹೇಳಿ ಹೋಗ್ಯಾಣ. ಆದರೆ ಹೆಂಡತಿ ಮಕ್ಕಳ ಮೋಹ ಹೋಗಿಲ್ಲ. ಯಾವುದೋ ಜೀವನದಾಗ ಬೇಡ, ಸನ್ಯಾಸಿ ಆಗಬೇಕು ಅಂತ ಹೇಳಿ ಹೋದವ. ಒಳಗಡೆ ಕುಳಿತು ಬಿಟ್ಟಿದೆಯಲ್ಲ ಮೋಹ. ಆಕೆಂದ್ಲು, ಸಾಕು ಬಾ, ಇಷ್ಟು ವರ್ಷ ಬಂದ ಏನು ಮಾಡಿ ಅಲ್ಲ, ಏನೂ ನಿನ್ನ ತಿಳಿಯಾಗ ಹೋಗಿಲ್ಲ, ಬಾ ಅಲ್ಲಿ ನಾನು ದುಡ್ದು ಹಾಕ್ತಾನೋ, ಇಲ್ಲಿ ಕೂತು ಏನು ಮಾಡ್ತೀಯ ಅಂತ ಕರ್ಕೊಂಡು ಬಂದ್ಲು. ಏನು ಮಾಡೋದು ಈ ಮೋಹವನ್ನು? ಬಿಟ್ಟದ್ದು ಹಿಡಿಯದಂತಿರಬೇಕು, ಹಂಗೆ ಇರಬೇಕು ತ್ಯಾಗ ಅಂತಂದರೆ. ಮತ್ತು ನಾವು ಎಲ್ಲರೂ ಮಾಡ್ತಿರ್ತೀವ್ರಿ. ಇವತ್ತನಕ ನಾವು ಭಯಂಕರ ಹೆಂಗೆ ಎಷ್ಟು ನಮ್ಮ ಮಕ್ಕಳ ಮೇಲೆ ಮೋಹ ಇಟ್ಟೀವಿ ಅಂತಂದ್ರೆ, ಶಾಲ್ಯಾಗ ಶಿಕ್ಷಕರ ಬುದ್ಧಿ ಮಾತಿಗೆ 2 ಬೇದ 2 ಬಡದರ ಸಾಲಿತನ ಹೊಕ್ಕೀವಿ. ಯಾವ ಮಾಸ್ತರ್ ತೋರಿಸು, ಬಡದಾವ ಯಾವ ತೋರಿಸು ಮೊದಲು. ಯಾಕೆ ಹೊಕ್ಕೀವಿ? ಮಕ್ಕಳ ಮೇಲಿನ ಮೋಹ. ಇವತ್ತು 2 ಬಡದ್ರ ಸಾಲಿತನ ಹೊಕ್ಕೀವಿ. ಹಿಂದೆ ಆಯಿ ಮುತ್ಯ ಇದ್ದವ್ರನ್ನ ಕೇಳಿ ನೋಡಿರಿ, ರಕ್ತ ಬಸಿತಿತ್ತು, ಹಂಗೆ ಶಿಕ್ಷೆ ಕೊಡ್ತಿದ್ರು. 2 ಒದೀರಿ ಅವನಂತ ಹೇಳಿ ಬರ್ತಿದ್ದವ ಅಪ್ಪ ಮುಂದೆ ನಿಂತು, 2 ಒದೀರಿ ಅವನಂತೇಳಿ. ಹಂಗೆ ಇದ್ರಂತೇಳಿ ಅವರು ಬದುಕನ್ನು ಕಟ್ಟಿಕೊಂಡರು. ಒಂದಿಷ್ಟು ನಾವು ನಮ್ಮ ಮಕ್ಕಳಿಗೆ ಕಲಿಸಬೇಕಲ್ಲ, ಮೋಹವನ್ನು ಬಿಟ್ಟು ಕಲಿಸಬೇಕಲ್ಲ. ಮೋಹ ಆನಂದವನ್ನು ನೀಡುವುದಲ್ಲ, ಎಲ್ಲವನ್ನ ಇರುವುದನ್ನು ಕಳೆಯುತ್ತದೆ ಮೋಹ. ಒಂದು ಮೊಸಳೆ ದಿನನಿತ್ಯ ನದಿಯಾಗ ಇತ್ತು. ಅಲ್ಲಿ ಒಂದು ಮಂಗನ ಸ್ನೇಹವನ್ನು ಮಾಡಿತ್ತು. ಎಲ್ಲಿ? ನದಿಯ ಪಕ್ಕದಲ್ಲಿರುವ ಮಾವಿನ ಗಿಡದಲ್ಲಿರುವ ಒಂದು ಮಂಗನ ಸ್ನೇಹ. ಯಾವುದು? ಮೊಸಳೆ ಮಾಡಿತ್ತು. 2 ಗೆಳೆಯರಾಗಿದ್ದರು, ಭಾರಿ ಜೋರು ಗೆಳೆಯರು.
ಮತ್ತು ದೋಸ್ತ ಆಗ್ಯಾನ ಅಂತಂದ ನಾವು ಒಬ್ಬ ಮಾವಿನಕಾಯಿ ಹೆಂಗೆ ತಿನ್ನೋದು, ದೋಸ್ತಗಷ್ಟು ಕೊಡೋನು ಅಂತ, ಗೆಳೆಯನಿಗಷ್ಟು ಕೊಡೋನು ಅಂತ ಮಂಗ ವಿಚಾರ ಮಾಡಿ ಮೊಸಳೆಗೆ ಹಣ್ಣು ಕೊಡಾಕತ್ತೀವಿ. ಮಾವಿನ ಹಣ್ಣು ರುಚಿ ಅನಿಸಿದು ಮೊಸಳೆಗೆ. ದಿನ ಮಾಂಸನ ತಿಂದ ಬಾಯೆಲ್ಲ ಒಂದು ಥರ ಆಗಿಬಿಟ್ಟಿತ್ತು. ಮಾವಿನ ರುಚಿ ತಿನ್ನಂತೆ ಅದ್ಭುತ ಅನಿಸಿಬಿಟ್ಟಿತ್ತು. 1-2-3 ದಿನ ತಿಂತು. 4ನೇ ದಿನ ಮೊಸಳೆಗೆ ಅನ್ನಿಸಿತ್ತು, ನಾವೊಬ್ಬ ಹೆಂಗೆ ತಿನ್ನೋದು, ನನ್ನ ಹೆಂಡತಿಗೆ ಅಷ್ಟು ಒಯ್ಯನಲ್ಲ ಅಂತ ಮೊಸಳೆ ಬಾಯಾಗ ಇಟ್ಕೊಂಡು ಹೆಂಡತಿಗೆ ಒಯ್ಯಿತ್ತು. ಹೆಂಡತಿಗೆ ಕೊಡ್ತು, ಹೆಂಡತಿನೂ ತಿಂತು. ಅದಕ್ಕೆ ಜೀವಮಾನದಾಗ ತಿಂದಿದ್ದಿಲ್ಲ ಅಂಥ ಹಣ್ಣು ತಿಂದಂಗಂತ ಅನ್ಸಾಕತ್ತಿ. ಯಾವುದಕ್ಕೆ? ಹೆಂಡತಿ ಮೊಸಳೆಗೆ. 4-5 ದಿನ ಹಂಗೆ ತಂದು ಕೊಡಾಕತ್ತು. ಇಲ್ರಿ ಮತ್ತು ಎಲ್ಲಿಯೂ ತರ್ತೀರಿ, ಯಾರು ಕೊಡ್ತಾರೆ ನಿಮಗೆ ಇದನ್ನು ಅಂತ ಆ ಹೆಂಡತಿ ಮೊಸಳೆ ಕೇಳಿತು. ಇಲ್ಲ, ನನಗೊಬ್ಬ ಗೆಳೆಯ ಆಗ್ಯಾನ, ಮಾವಿನ ಮರದಾಗ ಇರ್ತಾನವ, ಮಂಗ ಅಂತ ಅವನ ಹೆಸರು, ಅವನು ನನಗೆ ದೋಸ್ತ ಆಗ್ಯಾನ ಅಂತ ಹೇಳಿದ ತಕ್ಷಣ ಅದರೊಳಗೆ ಒಂದು ಆಸೆ ಹುಟ್ಟಿತು. ಯಾವುದು? ಹೆಂಡತಿ ಮೊಸಳೆಗೆ. ಇಲ್ರಿ, ಮತ್ತು ಮಾವಿನಕಾಯಿನ ಇಟ್ಟು ರುಚಿ ಅದಾವ, ಎಷ್ಟು ರುಚಿ, ಜೀವಮಾನದಾಗ ತಿಂದಿಲ್ಲ ಅಂಥವು ರುಚಿ ಅದಾವ. ಮತ್ತು ಇದನ್ನು ಹೊತ್ತು ಹೊಂಟರ ಇದನ್ನು ತಿತ್ತತಿ, ರಾತ್ರಿ ಮಕ್ಕಳುತನ ಇದನ್ನು ತಿತ್ತತಿ. ಆ ಮಂಗನ ರಕ್ತ ಎಷ್ಟು ರುಚಿ ಇರಬಾರದು, ಒಂದಿಷ್ಟು ಆ ರಕ್ತ ಕುಡಿಬೇಕಲ್ಲ ನಾವು ಅಂತ ಗಂಡನಿಗೆ ಹೇಳಿತು ಹೆಂಡತಿ ಮೊಸಳೆ. ಬ್ಯಾಡ, ಒಂದಿಷ್ಟು ಕೊಡ್ತಾನ, ರಕ್ತ ಕುಡಿದೇನ, ಹಣ್ಣು ತಿಂದು ಬಿಡೋನು ಅಂತ ಗಂಡ ಮೊಸಳೆ ಹೇಳಿತ್ತು. ಇಲ್ಲ, ಒಂದಿಟ್ಟು ಕುಡಿಯಬೇಕು, ಇಷ್ಟು ರುಚಿ ಅದಾವ, ಮತ್ತು ಇದನ್ನ ತಿಂದು ಬೆಳೆದದ್ದು ಆ ರಕ್ತ ಎಷ್ಟು ರುಚಿ ಇರಬಲ್ಲದು. ಹೆಂಡತಿಯ ಮೋಹಕ್ಕೆ ಗಂಡ ಒಳಗಾದ. ಈಗ ನಿಮ್ಮ ಮನ್ಯಾಗೂ ಆಕತ್ತಿ ನೋಡು, ನನಗೆ ನಕ್ಲೇಸ್ ಬೇಕಂದ್ರೆ ಬೇಕು, ನಿಂತು ಬಿಡ್ತೀರಿ, ಬೇಕಂದ್ರೆ ಬೇಕು, ತುದಿಗಾಲ ಮೇಲೆ ದೇಣೆ ಮಾಡ್ಯಾರ ತಗೊಂಡು ಬಾ, ಒಟ್ಟು ಬೇಕಂದ್ರೆ ಬೇಕು ನನಗೆ. ಹೊಕ್ಕನ ಗಂಡ. ಯಾಕೆ ಹೊಕ್ಕಣ್ಣ? ಹೆಂಡತಿಯ ಮೋಹ ಕಳಿಸ್ತತಿ. ಹೋಯ್ತು, ಈ ಮೊಸಳೆನೂ ಹೋಯ್ತು ತರಾಕ. ಹೋಗಿ ಗೆಳೆಯಾಗ ಹೇಳಿತು, ಇಲ್ಲ ದೋಸ್ತ, ಮತ್ತು ನಮ್ಮ ಮನ್ಯಾಗ ಇಷ್ಟು ದಿನ ನೀ ಎಲ್ಲ ಕೊಟ್ಟು, ಮಾವಿನಕಾಯಿ ಚಲೋ ಕೊಟ್ಟು, ಹಬ್ಬದ ಊಟ ಮಾಡಿಸೀವಿ, ನನ್ನ ಹೆಂಡತಿ ಹಬ್ಬದ ಊಟಕ್ಕೆ ಕರ್ಕೊಂಡು ಬಾ ಅಂದಾಳ, ನಿನ್ನನ್ನು ಹೋಗೋಣ ಬಾ ಅಂತ ಕರೀತು. ಮೊಸಳೆ ಮಂಗನನ್ನು ಕರೀತು. ಮಂಗಕ್ಕೂ ಒಂದಿಷ್ಟು ಆಸೆ, ಖುಷಿ ಆಯ್ತು. ದೋಸ್ತ ಕರಿಯಾಕತ್ತಾನ, ಮನೆಗೆ ಕರಿಯಾಕತ್ತಾನ, ಹಬ್ಬದ ಊಟ ಮಾಡಿಸೀವಿ ಅಂತ ನಾಕತ್ತಾನ. ಮತ್ತು 2 ವರ್ಷದ ಗೆಳೆತನ ನಂಬೋದು ಹೋಗಲಿಲ್ಲ ಅಂದ್ರೆ ತಪ್ಪಾಗತ್ತೆ ಅಂತ ಹೊಂಟಿತು. ಮಂಗ ಹೊಂಟಿತು ಎದ್ರ ಮೇಲೆ? ಮೊಸಳೆ ಮೇಲೆ ನದಿಯಾಗ ಕುಂತು ಮಂಗ ಹೊಂಟಿತು. ನಡು ಮಧ್ಯ ಬಂದಿದ್ದು, ಹೊಳೆ ಮಧ್ಯ ಬಂದಿದ್ದು, ಮ್ಯಾಲ ಮೊಸಳೆ ಮ್ಯಾಲ ಮಂಗ ಕೂತತಿ, ಸುತ್ತಲೆಲ್ಲ ನೀರು. ಆವಾಗ ಇದಕ್ಕೆ ತಡ್ಕೊಳಕ್ಕಾಗಲಿಲ್ಲ. ಗೆಳೆಯನೇ, ಹಬ್ಬದ ಊಟಕ್ಕೆ ಕರ್ಕೊಂಡು ಹೊಂಟಿಲ್ಲ, ನನ್ನ ಹೆಂಡತಿ ನಿನ್ನ ರಕ್ತ ಬೇಡ್ಯಾಳ, ದಿನ ಮಾವಿನಕಾಯಿ ತಿಂತೀಯ, ಅಂಥ ರುಚಿಯಾದ ಮಾವಿನಕಾಯಿ ನನ್ನ ಹೆಂಡತಿ ತಿನ್ನಾಕತ್ತಾಳ ದಿನ. ಮತ್ತು ಆ ಮಾವಿನಕಾಯಿ ತಿಂದ ನಿನ್ನ ರಕ್ತ ಇನ್ನೆಷ್ಟು ರುಚಿ ಇರಬೇಕು ಅಂತ ಕೇಳ್ಯಾಳ, ಅದಕ್ಕೆ ನಿನ್ನ ಕರ್ಕೊಂಡು ಹೊಂಟನ, ಒಂದಿಷ್ಟು ಅಕ್ಕಿಗೆ ರಕ್ತ ಕೊಟ್ಟು ಬಿಡು ಅಂತ ಮಂಗಗೆ ಹೇಳಿತು. ಮಂಗನ ಎದೆ ಒಡೆದು ಬಿಟ್ಟಿತ್ತು. ಇದೇನಾತಂತ ಅನ್ಕೊಳಕತ್ತದ ಮಂಗ. ಅದು ಒಂದಿಟ್ಟು ಶಾನೆ ಇತ್ತು. ಮಂಗ ಶಾನೆ ಇರ್ತಾವೆ, ಮನುಷ್ಯರಂಗಲ್ಲವು, ಪ್ರಾಣಿಗಳೆಲ್ಲ ಶಾನ್ಯನ ಇರ್ತಾವೆ. ನಮ್ಮ ತಲೆಯಾಗ ಬುದ್ಧಿ ಐತಿ ಅನ್ನೋದು ಅಷ್ಟ. ಆದರೆ ವಿಚಾರ ಮಾಡಿ ನೋಡಿದ್ರೆ ಜಗತ್ತಿನ ಬುದ್ಧಿವಂತ ಪ್ರಾಣಿ ಮನುಷ್ಯ ಅಂತ ಹೇಳ್ತಾರೆ.
ಆದರೆ ಜಗತ್ತಿನಲ್ಲಿ ಮನುಷ್ಯನಷ್ಟು ದೊಡ್ಡ ಪ್ರಾಣಿ ಮತ್ತೊಂದಿಲ್ಲ. ಯಾವರ ತಮ್ಮ ಮಕ್ಕಳಿಗೆ ಕೂಡಿ ಇಡ್ತಾವಣ ಯಾವರ? ಮತ್ತು ಯಾರರ ಏನಾರ ಅಂದ್ರೆ ಮನುಷ್ಯಗೆ ಹಚ್ಕೊಂಡು ಜೀವನ ಪರ್ಯಂತ ಕೊರಗತ್ತಾವಣ. ಎಷ್ಟು ಚಂದ ಬದುಕತ್ತಾವ, ಆನಂದದಾಗ ಬದುಕತ್ತಾವ, ಹಾಡ್ಕೋತ ಬದುಕತ್ತಾವ ಹಕ್ಕಿಗಳೆಲ್ಲ. ಮತ್ತು ನಾವ್ಯಾಂಗ ಬುದ್ಧಿವಂತ ಪ್ರಾಣಿ ಆಕ್ಯವು ಹೇಳರಿ ಅವನು ನೋಡಿದ್ರೆ? ಹಂಗೆ ಮಂಗ ವಿಚಾರ ಮಾಡಿತ್ತು, ಹೇಳಿತ್ತು, ಗೆಳೆಯ ನೀನು ಅಲ್ಲೇ ಗಿಡದಾಗಿದ್ದಾಗ ಹೇಳಿದ್ರೆ ನಾ ಅದನ್ನು ತಗೊಂಡು ಬರ್ತಿದ್ನಿ, ಮತ್ತು ನೀ ಹೇಳಿಲ್ಲ, ನಾ ಅದನ್ನು ಗಿಡದಾಗ ಮರೆತು ಬಂದನಲ್ಲ, ರಕ್ತ ಎಲ್ಲ ಗಿಡದಾಗ ಮರೆತು ಬಂದನು, ಅಲ್ಲೇ ಇಟ್ಟು ಬಂದನು, ಹೊಳ್ಳಿ ನಡಿ, ಪಾಪ ಇಷ್ಟು ಕೇಳ್ಯಾಳ ನಿನ್ನ ಹೆಂಡತಿ, ಕೊಡಾಕೇನು ಹೋದದ್ದು ತರುಣು ಅಂತ ಮಂಗ ಹೇಳಿತು. ಅನಂತ ಇದು ಹೊಳ್ಳಿ ಚಾಲು ಗಿಡದ ಕಡೆಗೆ ಹೊಂಟಿತ್ತು. ಗಿಡ ಸಮೀಪ ಬಂತು, ಕಾಲ ಕೊಟ್ಟು ಗಿಡದ ಮೇಲೆ ಜಿಗದು ಬಿಟ್ಟಿತ್ತು ಮಂಗ. ಅವಾಗ ಹೇಳಿತು, ಏ ರಕ್ತ ಎಂದರ ಗಿಡದಾಗಿಟ್ಟು ಹೋಗಕ್ಕೆ ಸಾಧ್ಯ ಆಕತ್ತೇನ? ಇಟ್ಟು ದಿನ ಹಣ್ಣು ಕೊಟ್ಟನು, ಹಣ್ಣು ತಿಂದ ರಕ್ತ ಕೇಳಾಕತ್ತೀರಿ ಅಂದ್ರೆ ನೀವು ನಂಬಿಕೆಗೆ ಯೋಗ್ಯರಲ್ಲ, ಹೋಗಿ ಬಿಡು ನೀನು. ಇಂದಿನಿಂದ ನಿನ್ನ ಸ್ನೇಹಿತ ಇಲ್ಲ, ಹಣ್ಣುಗಳನ್ನು ಕೊಡುವುದಿಲ್ಲ ನಾನು ಅಂತ ಮಂಗ ಹೇಳಿಬಿಟ್ಟಿತು. ದಿನ ಹಣ್ಣು ತಿನ್ಕೋತ ಆರಾಮಿತ್ತು ಮೊಸಳಿ, ಹಣ್ಣನ್ನು ಕಳ್ಕೊಂಡು ಬಿಟ್ಟಿತ್ತು. ಯಾಕಂದ್ರೆ ಹೆಂಡತಿಯ ಮೋಹಕ್ಕಾಗಿ ತಿನ್ನುವ ಹಣ್ಣನ್ನೇ ಕಳೆದುಕೊಂಡು ಬಿಟ್ಟಿತ್ತು. ಹೆಂಡತಿಯ ಮೋಹ ತಲೆಯಲ್ಲಿ ಕುಳಿತ ಕಾರಣಕ್ಕಾಗಿ ಆ ಅಮೃತದ ಸವಿಯಾದ ಹಣ್ಣುಗಳನ್ನು ಶಾಶ್ವತವಾಗಿ ತಿನ್ನದಂತಾಗಿ ಬಿಟ್ಟಿತು. ಅದಕ್ಕೋಸ್ಕರ ಒಂದಿಷ್ಟು ನಮ್ಮೊಳಗಿನ ಮೋಹವನ್ನು ನಾಶ ಮಾಡಬೇಕಲ್ಲ ಮನುಷ್ಯ ಈ ಮೋಹವನ್ನು ಬಿಡದೇ ಹೋದರೆ ಅದು ನಮ್ಮನ್ನು ದುರಂತ ಅಂತ್ಯಕ್ಕೆ ದೂಡಿಬಿಡುತ್ತದೆ. ಅದಕ್ಕೋಸ್ಕರ ಆ ದುರಂತ ಅಂತ್ಯಕ್ಕೆ ದೂಡುವ ಮೊದಲು ಆ ಮೋಹವನ್ನು ಒಂದಿಷ್ಟು ಕಡಿಮೆ ಮಾಡಿಕೊಳ್ಳಬೇಕು. ಬಿಡಾಕ ಆಗಲಿಲ್ಲ ಅಂತಂದ್ರೂ ಒಂದಿಷ್ಟರ ಕಡಿಮೆ ಆಗಬೇಕು ಒಳಗಿರುವ ಮೋಹ. ಈ ಬಿಡಾಲ ಎನ್ನುವ ರಾಕ್ಷಸನ ಸಂಹಾರ ಆಗತ್ತೆ, ಮೋಹ ಎನ್ನುವ ರಾಕ್ಷಸನ ಸಂಹಾರ. ತಾಯಿಯವನನ್ನು ಸಂಹಾರ ಮಾಡಿದಳು, ಮತ್ತು ನಾವು ಮಾಡಬೇಕಲ್ಲ ರೀ ಸಂಹಾರ. ಹೆಂಗೆ ಮಾಡಬೇಕು? ಬಿಡಬೇಕು, ಒಂದಿಷ್ಟು ಬಿಟ್ಟಾಗ ಸಂಹಾರ ಆಗತ್ತೆ. ಸುಮ್ಮನೆ ಹಾಗೆ ಹೇಳಿದರೆ ಸಂಹಾರ ಆಗದು. ಯಾವಾಗ ಬಿಡುತ್ತೀವಿ ಆವಾಗ ಸಂಹಾರ ಆಗತ್ತೆ ಅದರದ್ದು. ಮಂತ್ರಿ ಸತ್ತ ಮೇಲೊತ್ತು ಯಾರು ಬರ್ತಾರ್ರಿ? ಮಂತ್ರಿ ಸತ್ತ ಮೇಲೊತ್ತು ರಾಜ್ಯನ ಬರಬೇಕಲ್ಲ ಯುದ್ಧಕ್ಕೆ. ರಾಜ್ಯ ಬಂದ, ಯಾರು? ಮಹಿಷಾಸುರ ಎನ್ನುವ ರಾಜ್ಯ. ಭಾಳ ದೊಡ್ಡವ. ಯುದ್ಧಕ್ಕೆ ಬಂದ, ಇಡೀ ತನ್ನ ಎಲ್ಲ ಸೈನ್ಯವನ್ನು ಕರ್ಕೊಂಡು ಬಂದ. ಹೇಳಿದ, ಎಲೇ ಹೆಣ್ಣೆ, ನನ್ನ ಎಲ್ಲ ಸೈನಿಕರನ್ನು ಕೊಂದೆ ಅಂತ ಗರ್ವಿಸಬೇಡ. ನಾ ಎಂಥವದನಂದ್ರೆ ದೇವಾನು ದೇವತೆಗಳನ್ನೇ ನನ್ನ ಸೇವಕರನ್ನಾಗಿ ಮಾಡಿಕೊಂಡಿದ್ದೇನೆ. ಅವ್ರನ್ನ ಎಲ್ಲರನ್ನೂ ಸೋಲಿಸಿ ಸ್ವರ್ಗದಿಂದ ಹೊರಗಟ್ಟಿದ್ದೇನೆ. ಅಂಥ ಪರಾಕ್ರಮಿ ನಾನು. ನನ್ನ ಏನಾರ ಸಾಧಾರಣ ಅಂತ ತಿಳ್ಕೊಂಡ್ರೆ ನಿನ್ನ ಮೂರ್ಖತನ ಅದು. ಭಾಳ ದೊಡ್ಡ ಪರಾಕ್ರಮಿ ನಾನು. ನನ್ನ ವಿರುದ್ಧ ಹೋರಾಡಿ ಸಾಯುವ ಮೊದಲು ನನಗೆ ಶರಣಾಗಿ ಬಿಡು, ನಿನ್ನ ಕ್ಷಮಿಸಿ ಬಿಡುತ್ತೇನೆ ಅಂತ ತಾಯಿಗೆ ಅಂದ ಮಹಿಷಾಸುರ. ನೀ ಎಷ್ಟು ಮಾಡಿದ್ರೂ ಅವ್ರಿಗೆ ಈ ಭೂಮಿ ಬಿಟ್ಟು ಕೊಡಂಗಿಲ್ಲ. ಈ ಭೂಮಿಯ ಒಡೆಯ ನಾನು ಮಾತ್ರ, ಭೂಮಿಯ ಒಡೆಯ ನಾನು ಅಂತ ನಿಂತ. ಹೌದಪ್ಪ, ನನ್ನ ಎಲ್ಲ ಮಕ್ಕಳ ರಕ್ಷಣೆ ನನ್ನ ಕರ್ತವ್ಯ, ನನ್ನ ಹೊಣೆ ಅದು.
ನಾನು ಸಾಯ್ಲಿ ಬಿಡಲಿ, ಆದರೆ ನನ್ನ ಮಕ್ಕಳಿಗೆ ಭೂಮಿಯನ್ನು ದೊರಕಿಸಿಕೊಡುವೆ ನಾನು ಅಂತ ತಾಯಿ ನಿಂತಳು ಮಹಿಷಾಸುರನ ಜೊತೆಗೆ. ಮಹಿಷಾಸುರ ತಾಯಿಯ ವಾಹನ ಯಾವುದು? ಸಿಂಹ. ಸಿಂಹಕ್ಕೆ ಬಾಣ ಬಿಟ್ಟ. ಸಿಂಹ ಆ ಬಾಣದ ಹೊಡೆತ ತಾಳಲಾರದ ದಿಕ್ಕಾಪಾಲಾಗಿ ಓಡಾಡಕತ್ತು. ತಾಯಿಗೆ ಮತ್ತೆ ಸಿಟ್ಟು ಬಂತು. ಯಾಕಂದ್ರೆ ತನ್ನ ವಾಹನಕ್ಕೆ ಬಾಣ ಬಿಟ್ಟಾನಂದ್ರೆ ತಾಯಿಗೆ ಭಯಂಕರ ಸಿಟ್ಟು. ಸಿಟ್ಟಿಗೇರಿ ನಿಂತು ಬಿಟ್ಲು. ಮುಖದಲ್ಲಿ ತೇಜ ಕಾಂತಿ, ಉಗ್ರರೂಪ ತಾಳಿಬಿಟ್ಲು. ಅವನು ಸಾಮಾನ್ಯದವಲ್ಲ. ಎಲ್ಲಿ ನೋಡಿದರಲ್ಲಿ ಬಾಣ ಬಿಡಾಕತ್ತಿದ. ಬಾಣಗಳ ಮೊಳೆ ಸುರಿಯಾಕತ್ತು. ಈಕಿನೂ ಹಂಗ. ಅವನ ರಥ ಕಡಿದ್ಲು, ಅವನ ಸೈನಿಕರನ್ನು ಕಡದು ಒಗ್ಯಾಕತ್ತಿದ್ಲು. ಕತ್ತಿಯಿಂದ ಕಡದು ಒಗ್ಯಾಕತ್ತಿದ್ಲು. ಎಲ್ಲ ಸೈನಿಕರು ನಾಶ ಆದರೂ ಮಹಿಷಾಸುರ ನೆಲಕ್ಕುರುಳಿ ಬಿದ್ದ. ಮೈಯೆಲ್ಲ ಗಾಯ ಆಗಿತ್ತು, ರಕ್ತ ಸೋರಾಕತ್ತಿತ್ತು. ಮೈಯೆಲ್ಲ ಗಾಯ ಆಗಿತ್ತು. ಬಸದ್ ಹೊಂಟಿತ್ತು. ಹೆಂಗೆ ಬಸಾಕತ್ತಿತ್ತು? ನದಿ ಬಸದಂಗೆ ಬಸಾಕತ್ತಿತ್ತು ರಕ್ತ. ಒಬ್ಬನ ರಕ್ತ, ಮಹಿಷಾಸುರ ಎನ್ನುವ ಒಬ್ಬ ರಾಕ್ಷಸನ ರಕ್ತ. ಮತ್ತು ತಾಯಿ ಮೈ ತುಂಬನೂ ಅಷ್ಟ ಕಚ್ಚಾಗಿ ಬಿಟ್ಟಿದ್ದು. ಯಾಕಂದ್ರೆ ಅವನು ವೀರ, ಅವನು ಶೂರ. ಅಕ್ಕಿ ವಿರುದ್ಧ ಹೋರಾಡಿದ್ದ ಕಾರಣಕ್ಕಾಗಿ ಅಕ್ಕಿ ಮೈ ತುಂಬ ಎಲ್ಲ ಗಾಯಗಳ ಗುರುತುಗಳೇ. ಆದರೂ ಅಕ್ಕಿ ಜಗದಂಬೆ ಅಲ್ಲ. ಅವನ ಎದಿ ಮೇಲೆ ನಿಂತು ಬಿಟ್ಲು. ಕಾಲು ಕೊಟ್ಟ ಎದಿ ಮೇಲೆ ನಿಂತಳು. ಹಂಗ ಅಲ್ಲ, ಕಾಲು ಇಟ್ಟಳು, ತ್ರಿಶೂಲ ಹಿಡ್ಕೊಂಡ್ಲು, ತನ್ನ ಅವತಾರ ತಾಳಿ ನಿಂತು ಬಿಟ್ಲು. ಆವಾಗ ಮಹಿಷಾಸುರ, ಮುಂದಿನ ಜನ್ಮ ಅಂತಿದ್ದರೆ ಈ ರಾಕ್ಷಸಿಯ ಗುಣವನ್ನು ಬಿಡು, ಒಂದಿಷ್ಟು ಸಜ್ಜನನಾಗಿ ಬಾಳುವಂಥ ತ್ರಿಶೂಲವನ್ನು ತಾಯಿ ಮಹಿಷನ ಎದೆಗೆ ತುರುಕಿ ಬಿಟ್ಟಳು. ಮಹಿಷ ಅಂತ್ಯ ಆಯಿತು. ಮಹಿಷನ ಸಾವಾಯಿತು. ಮಹಿಷಾಸುರ ನೆಲಕ್ಕುರುಳಿ ಬಿದ್ದ. ದೊಡ್ಡ ರಾಜ ನೆಲಕ್ಕುರುಳಿ ಬಿದ್ದ. ಆವಾಗ ತಾಯಿಗೆ ಒಂದು ಹೆಸರು ಬಂತು, ಮಹಿಷಾಸುರ ಮರ್ದಿನಿ. ಅಂದರೆ ಮಹಿಷನನ್ನು ವಧೆ ಮಾಡಿದ ಮಹಿಷಾಸುರ ಮರ್ದಿನಿ ಅಂತ ಅನ್ನಿಸ್ಕೊಂಡು ಬಿಟ್ಲು. ಯಾರಿಂದ? ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ಮಹಿಷಾಸುರ ಮರ್ದಿನಿ ಅಂತ ಹೆಸರು ಬಂತು. ನೋಡ್ರಿ, ಕುಂಬಳಕಾಯಿ ಒಡೆದ್ರು. ಯಾಕೆ ಒಡೆದ್ರು ಕುಂಬಳಕಾಯಿ? ಏನದು? ಮಹಿಷಾಸುರ ಸತ್ತ, ಕುಂಬಳಕಾಯಿ ಒಡೆದ್ರು ಅಂತ ಹೇಳ್ತಾರೆ. ಯಾಕೆ ಒಡಿಬೇಕು? ಯಾಕದು ಅಂತಂದ್ರೆ, ನಾವು ಎಷ್ಟೇ ದೊಡ್ಡವರಾಗಿ ಬೆಳಿಬಹುದು, ಭಾಳ ದೊಡ್ಡವರಿರ್ಬೇಕು. ರಾಜ್ಯ ಆಗಿರಬಹುದು, ಪ್ರಧಾನಿ ಆಗಿರಬಹುದು, ಮುಖ್ಯಮಂತ್ರಿ ಆಗಿರಬಹುದು. ಆದ್ರೆ ನಮ್ಮ ಒಳಗೆ ಒಂದಿಷ್ಟು ರಾಕ್ಷಸರು ಇದ್ರ ಅಂತ ತಿಳ್ಕೊರಿ, ನಾವು ಏನೇ ಆಗಿದರೂ ನಾವೆಲ್ಲರೂ ತುಂಡಾಗಿ ಬಿಡುತ್ತೇವೆ, ನಾವೆಲ್ಲರೂ ಒಡೆದು ಬಿಡುತ್ತೇವೆ, ನಾವು ಎರಡು ಹೋಳಾಗಿ ಬಿಡುತ್ತೇವೆ. ಎಷ್ಟು ದೊಡ್ಡವರ ಆದ್ರೆ ಏನು, ಒಳಗೆ ರಾಕ್ಷಸರು ಇದ್ದರೆ ಒಡೆದು ಹೋಗಿ ಬಿಡುತ್ತದೆ, ಬದುಕು ಒಡೆದು ಹೋಗಿ ಬಿಡುತ್ತದೆ. ಕುಂಬಳಕಾಯಿ ಅಲ್ಲ, ಬದುಕು ಒಡೆದು ಹೋಗಿ ಬಿಡುತ್ತದೆ. ಬದುಕನ್ನು ಕಟ್ಟಿಕೊಳ್ಳಬೇಕಲ್ಲ. ಮಹಿಷಾಸುರ ಅಂದರೆ ಯಾರ್ರಿ? ಮೊನ್ನೆ ಬಂದಿದ್ದ, ಆರಂಭದಲ್ಲಿ ಬಂದವನು ಇವನು ಮಹಿಷಾಸುರ. ತಮ್ಮ ಮಂತ್ರಿಗಳನ್ನು, ಸೈನಿಕರನ್ನು ಯುದ್ಧಕ್ಕೆ ಕಳಿಸಿದವನು. ಆದರೆ ಮಹಿಷಾಸುರ ಅಂತಂದರೆ ಯಾರು? ಅಹಂಕಾರ. ಮಹಿಷಾಸುರ ಅಂದರೆ ಅಷ್ಟಮದಗಳು ಅಥವಾ ಅಹಂಕಾರ. ನಮ್ಮೊಳಗೇನು ಇಲ್ಲ. ನಾವು ಮಹಿಷಾಸುರ ಎಲ್ಲರ ಒಳಗದಾನವ. ಭಾಳ ದೊಡ್ಡ ಆಟ ಆಡುತ್ತಾನೆ. ಒಂದು ಋಷಿ ಆಶ್ರಮ ಅಂದ್ರೆ ಕಾಡಿನ್ಯಾಗಿರ್ತಾವೆ, ಊರು ಬಿಟ್ಟು ಹೊರಗಿರ್ತಾವೆ. ಹಂಗೆ ಕಾಡಿನ್ಯಾಗ ಒಬ್ಬ ಋಷಿ ಆಶ್ರಮ ಇತ್ತು.
ಆ ಋಷಿಯ ಆಶ್ರಮಕ್ಕೆ ಒಂದು ಇಲಿ ಓಡ್ಕೋತ ಬತ್ತು, ಒಳಗೆ ಬತ್ತು. ಋಷಿಗಳು ಒಳಗೆ ಕೂತ್ಕೊಂಡಿದ್ರು. ಬಂತು, ಕೇಳಿದರು ಗುರುಗಳು ಋಷಿಗಳು, ಯಾಕೋ ಇಷ್ಟು ಗಾಬರಿಯಾಡಿಸಿ ಬರಾಕತ್ತೀಯಾ, ಯಾಕಂತ ಇಲಿನ ಕೇಳಿದ್ರು. ಅದು ಹೇಳ್ತು, ಇಲ್ರಿ ಗುರುಗಳ, ಒಂದಿಷ್ಟು ನೀವ ನನಗೆ ರಕ್ಷಣೆ ಕೊಡಿ, ಕಾಪಾಡಿ ಅಂತ ಕೇಳಿತು. ಕೇಳ್ತೀನಿ, ಕಾಪಾಡ್ತೀನಿ, ಯಾಕೆ ಓಡಿ ಬರಾಕತ್ತಿ ಇಟ್ಟು ಅಂತ ಕೇಳಿದರು. ಅದು ಹೇಳ್ತು, ಒಂದು ಬೆಕ್ಕು ನನ್ನ ಅಟ್ಟಿಸ್ಕೊಂಡು ಬರಾಕತ್ತಿತ್ರಿ, ಅದಕ್ಕೆ ಓಡಿ ಬಂದನಂತ. ಅವಾಗ ಗುರುಗಳಂತಂದರು, ಹೌದಪ್ಪ ಆಯ್ತು, ಮತ್ತು ನಿನ್ನ ನಾವು ಇಲ್ದಾಗ ಅದು ಬೆಕ್ಕು ಏನಾರ ಮಾಡಬಹುದು, ಅದಕ್ಕೆ ನಿನ್ನನ್ನು ಬೆಕ್ಕನ್ನಾಗಿ ಮಾಡುತ್ತೇನೆ ಅಂತ ತಮ್ಮ ಕಮಂಡಲ ಒಳಗೆ ಇರುವ ನೀರು ತಗೊಂಡು ಅದಕ್ಕೆ ಸಿಂಪಡಿಸಿದ್ರು. ಅದು ಬೆಕ್ಕಾಗಿ ಬಿಟ್ಟಿತ್ತು, ಯಾವುದು ಇಲಿ. ಮತ್ತು ಹಂಗೆ ಆಶ್ರಮದಾಗ ಇತ್ತು. ಒಂದು ದಿವಸ ಹೊರಗೆ ಹೋಗಿತ್ತು. ಗುರುಗಳು ಮತ್ತೆ ಅಲ್ಲೇ ಕೂತಿದ್ರು. ಮತ್ತೆ ಓಡ್ಕೋತ ಬಂತು, ತೇಕ್ಕೋತ ಬಂತು. ಅಲ್ಲೋ ಇವತ್ತ್ಯಾಕೆ ಓಡ್ಕೋತ ಬಂದಿ ಅಂತ ಗುರುಗಳು ಕೇಳಿದರು. ಇಲ್ರಿ, ನೀವೇನ ನನ್ನ ಬೆಕ್ಕ ಮಾಡಿದ್ರಿ ಕರೆ, ಆದ್ರೆ ನನ್ನೊಂದು ನಾಯಿ ಅಟ್ಟಿಸ್ಕೊಂಡು ಬಂತು, ಅದಕ್ಕೆ ಓಡಿ ಬಂದೆ ಅಂತ ಬೆಕ್ಕ ಹೇಳ್ತು. ಅವಾಗ ಗುರುಗಳಂದರು, ಪಾಪ ಎಷ್ಟು ಕಷ್ಟ ಇದಕ್ಕೆ, ನೀನು ನಾಯಿ ಆಗುವಂತ ಮತ್ತು ಕಮಂಡಲ ನೀರು ತಗೊಂಡರು, ನಾಯಿ ಆಗುವಂತ ಆ ಬೆಕ್ಕಿಗೆ ಸಿಂಬಡಿಸಿದ್ರು, ನಾಯಿ ಆತು. ಹಂಗೆ ಒಂದು 4-5 ತಿಂಗಳು ನಡೆದಿತ್ತು. ಮತ್ತೊಂದು ದಿನ ಹೊರಗೆ ಹೋಗಿತ್ತು. ಈ ನಾಯಿ ಬೇಟೆಗಂತ ಹೊರಗೆ ಹೋಗಿತ್ತು. ಹೊರಗೆ ಹೋದಾಗ ಮತ್ತೆ ಗುರುಗಳ ಕೂತಿದ್ರು, ಒಡ್ಕೋತ ಬಂತು, ಭಯಂಕರ ತೇಕೋತ ಬಂತು. ಅಲ್ಲೋ ಇಲಿ ಇದ್ದವನ್ನ ಬೆಕ್ಕ ಮಾಡಿದೆ, ಬೆಕ್ಕಿದ್ದವನ್ನ ನಾಯಿ ಮಾಡಿದೆ, ಮತ್ತಿವತ್ತು ಯಾರು ಕಾಡಾಕತ್ತಿದ್ರು ನಿನ್ನ ಅಂತ ಕೇಳಿದ್ರು ಗುರುಗಳು. ಇಲ್ಲರಿ, ನೀವೆಲ್ಲ ಮಾಡಿರಿ ಕರೆ, ಆದರೆ ನನ್ನೊಂದು ಸಿಂಹ ಕಾಡ್ತಾ ಇದೆ, ಸಿಂಹ ಅಟ್ಟಿಸ್ಕೊಂಡು ಬಂತು ಗುರುಗಳೇ. ಅವಾಗ ಗುರುಗಳು ಅಂದ್ಕೊಂಡ್ರು, ಕಾಡಿಗೆ ದೊಡ್ಡ ರಾಜ ಅಂದ್ರೆ ಸಿಂಹ, ಪಾಪಿನ ಇದನ್ನು ಯಾರೂ ಕಾಡಬಾರದು, ಇದು ಸಿಂಹವಾಗಿ ಬಿಡಬೇಕು ಅಂತ ವರ ಕೊಡಬೇಕಿದಕ್ಕಂತ ತಮ್ಮ ಕಮಂಡಲದ ನೀರನ್ನು ಅದಕ್ಕೆ ಸಿಂಪಡಿಸಿ ಬಿಡ್ತಾರೆ. ನಾಯಿ ಇದ್ದದ್ದು ಸಿಂಹ ಆಯಿತು. ಆವಾಗ ಗುರುಗಳು ಒಂದು ಮಾತು ಹೇಳ್ತಾರೆ, ಅಲ್ಪ ಸಿಂಹ ಆಗಿಯಾ, ಆದ್ರೆ ಒಂದು ಮಾತು, ಆ ಮಾತು ನೀ ಮೀರಬಾರದು ಅಂತ ಗುರುಗಳು ಹೇಳಿದರು. ಏನು? ನನ್ನ ಆಶ್ರಮದ ಒಳಗೆ ಮಕ್ಕೋಬೇಕು ನೀನು, ನಾನು ಹೊರಗೆ ಹೋಗಂದಾಗ ಅಷ್ಟೇ ಹೋಗ್ಬೇಕು. ಯಾಕಂದ್ರೆ ಹಳ್ಳಿಗಳಿಂದ ನನ್ನ ಶಿಷ್ಯರು ನನ್ನ ಬಳಿ ಪಾಠ ಕೇಳಕ್ಕೆ ಬರ್ತಾರ, ನಿನ್ನ ನೋಡಿದ್ರೆ ಅವರು ಭಯಭೀತರಾಗಿ ಬಿಡ್ತಾರ, ಅವ್ರ ಕಣ್ಣಿಗೆ ನೀ ಕಾಣಿಸ್ಕೋಬೇಡ, ಒಳಗೆ ಆಶ್ರಮದಾಗ ಮಕ್ಕೊಳ್ಬೇಕು. ನನ್ನ ಶಿಷ್ಯರೆಲ್ಲರೂ ಬರ್ತಾರ, ನಾನು ಹೊರಗೆ ಗಿಡದ ಗುಡು ಕೂತು ಪಾಠ ಹೇಳ್ತಾ ಇರ್ತೀನಿ, ಹೊರಗೆ ಬರಬೇಡ ನೀನು ಅಂತ ಆಜ್ಞೆ ಮಾಡಿದರು. ಹ್ಞೂ ಅಂತದು. ಹ್ಞೂ ಅಂದ ಒಳಗೆ ಕುಂತು 4 ದಿನ ಹೋತು, 5 ದಿನ ಹೋತು. ಅದರ ತಲೆಯಾಗ ಅಹಂಕಾರ ಮೂಡಾಕತ್ತು. ಕಾಡಿಗೆ ರಾಜ ನಾನು, ಬರೀ ಗುಡಿಸಲಕ್ಕಲ್ಲ, ಈ ಆಶ್ರಮಕ್ಕಲ್ಲ, ಇಡೀ ಕಾಡಿಗೆ ರಾಜ ನಾನು. ನಾ ಹೇಳಿದಂಗೆ ಇವರು ಗುರುಗಳು ಕೇಳಬೇಕು, ಇವ್ರು ಹೇಳಿದಂಗೆ ನಾ ಯಾಕೆ ಕೇಳಿ? ನನ್ನ ಮಾತು ನಡಿಬೇಕು. ಕಾಡಿಗೆ ರಾಜ ಆಗೀನಿ ಅಂತಂದ್ರೆ ನಂದ ನಡಿಬೇಕಲ್ಲ. ಎಲ್ಲಿ ಅವರನ್ನು ಹರಿದು ತಿನ್ನುವಷ್ಟು ಶಕ್ತಿ ಐತಿ, ಅವ್ರ ಮಾತು ನಾ ಯಾಕೆ ಕೇಳಿ ಅಂತ ತಲೆಯಾಗ ಬಂತು. ಅಹಂಕಾರದ ಮೊಳಕೆ ಮೊಡಿಯಿತ್ತು. ಹೊರಗೆ ಗಿಡದ ಬುಡಕ್ಕೆ ಕಲ್ಲು ಮೇಲೆ ಕೂತು ಶಿಷ್ಯರಿಗೆ ಪಾಠ ಹೇಳತ್ತಾರ ಗುರುಗಳು. ಒಳಗಿಂದ ಗರ್ಜನೆ ಮಾಡ್ಕೋತ ಹೊರಗೆ ಬಂದುಬಿಡ್ತು. ಏನಾಕತ್ತಾಗಲಿ, ಇವತ್ತು ನಾನು ನನ್ನ ಪೌರುಷ ತಿಳಿಸ್ಬಿಡ್ಬೇಕು ಅಂತ ಬಂತು. ಬಂದ ತಕ್ಷಣ ಹುಡುಗರು ಕೂತಿದ್ರು ಪಾಠಕ್ಕೆ. ಇದನ್ನು ನೋಡಿದ್ರು, ಯಜ್ಞೋ ಬಿದ್ನೋ ಅಂತ ಇರೋ ಬುಕ್ಕ ಪೆನ್ನ ಬಿಟ್ಟು ಓಡಾಕತ್ತಿಬಿಟ್ರು ಅವರು. ಆವಾಗ ಗುರುಗಳಿಗೆ ಭಾಳ ನೋವಾಯ್ತು. ಶಿಷ್ಯರಿಗೆ ಹಿಂಗಾಯ್ತಲ್ಲ, ನೋವಾಯಿತು. ನಿನಗೆ ಹೇಳಿದ್ದೀನಿ ಅಲ್ಲ, ನೀ ನನ್ನ ಮಾತು ಕೇಳಲಿಲ್ಲಲ್ಲ ಅಂತ ಗುರುಗಳು ಅದಕ್ಕೆ ಕೇಳಿದಾಗ, ನಿಮ್ಮ ಮಾತು ನಾ ಯಾಕೆ ಕೇಳಬೇಕ್ರಿ, ನನ್ನ ಮಾತು ನೀವು ಕೇಳಬೇಕು, ರಾಜ ನಾನು. ಆವಾಗ ಹೌದನಪ್ಪ ರಾಜ ನೀನು,
ಅಂತ ಮತ್ತೆ ಕಮಂಡಲದ ನೀರು ತಗೊಂಡರು. ನೀನು ಇಲಿ ಆಗು ಅಂತ ಸಿಂಪಡಿಸಿಬಿಟ್ರು. ಅದು ಇಲಿ ಆತು. ಮಗ್ಗಲು ಒಂದು ಆಶ್ರಮದ ಮಗ್ಗಲು ಬೆಕ್ಕ ನಿಂತಿತ್ತು, ಬಂದು ನುಂಗಿಬಿಟ್ಟಿತು. ಜೀವನ ಮುಗಿದು ಹೋಯ್ತು. ಎದರದು? ಇಲಿಯ ಜೀವನ ಮುಗಿದು ಹೋಯಿತು. ಯಾಕೆ ಮುಗೀತು? ಅಹಂಕಾರದ ಮೊಳಕೆ ತಲೆಯಲ್ಲಿ ಒಡೆದಿತ್ತು. ನನ್ನಂಗೆ ಯಾರು ಅದಾರಂತ ತಲೆಯಲ್ಲಿ ಒಡೆದು ಬಿಟ್ಟಿತ್ತು. ಹಂಗೆ ನಮ್ಮ ಜೀವನ. ಭಗವಂತ ಒಂದು ಬಾರಿ ಕೊಡ್ತಾನೆ, ತಾಯಿ ಒಂದು ಬಾರಿ ಕೊಡ್ತಾಳೆ, ಕೊಟ್ಟು ನೋಡ್ತಾಳೆ. ಒಳ್ಳೆಯ ಮಕ್ಕಳನ್ನು ಕೊಡ್ತಾಳೆ, ಶ್ರೀಮಂತಿಕೆಯನ್ನು ಕೊಡ್ತಾಳೆ, ಐಶ್ವರ್ಯವನ್ನು ಕೊಡ್ತಾಳೆ, ಅಂತಸ್ತನ್ನು ಕೊಡ್ತಾಳೆ, ದೊಡ್ಡ ದೊಡ್ಡ ಹುದ್ದೆಯನ್ನು ಕೊಡ್ತಾಳೆ. ಎಂಥ ಹುದ್ದೆ? ಲಕ್ಷ ಲಕ್ಷ ಸಂಬಳ ಗಳಿಸುವಂಥ ಹುದ್ದೆ ಕೊಟ್ಟು ಬಿಡ್ತಾಳೆ. ಅವಳು ಕರುಣೆ ಮಾಡಿದ್ಲು ಅಂದರೆ ದೇವತೆಗಳು, ದೇವಾನು ದೇವತೆಗಳು, ಭಗವಂತರೇನಾದರೂ ಕಣ್ಣು ತೆಗೆದು ಬಿಟ್ಟರೆ ಕೊಡುವುದೆಲ್ಲವನ್ನು ಕೊಟ್ಟು ಬಿಡುತ್ತಾರೆ. ಕೊಟ್ಟಾಗ ಏನಾರ ನನ್ನಂಗೆ ಯಾರೂ ಇಲ್ಲ ಅಂತ ಒಂದು ಮೊಳಕೆ ತಲೆಯಲ್ಲಿ ಒಡೆದು ಬಿಟ್ಟರೆ ಸಾಕು, ನಿಂದ ಡೇಟ್ ಮುಗದತ್ತಿ ಬಾಪ ಅಂತ ಕರ್ಕೊಂಡು ಹೋಗಾಕ ಬರ್ತಾಳಾಕಿ. ಒಂದಿಷ್ಟು ತಿಳ್ಕೊಳ್ಬೇಕು. ಆಕಿ ನಮಗೆ ಆನಂದವಾಗಿ ನಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತಂದರೆ ಅಹಂಕಾರದ ಮೊಳಕೆಯನ್ನು ಬಿಟ್ಟು ಜೀವನವನ್ನು ಕಟ್ಟಿಕೊಳ್ಳಬೇಕು. ಮತ್ತು ಇಡೀ ಜೀವನನ ದುಃಖದಾಗ ಹೋಗಬೇಕಂತ ಏನಾರ ತಿಳ್ಕೊಂಡಿದ್ದೀವಿ ಅಂತಂದ್ರೆ ಅಹಂಕಾರ ತಲೆಯಾಗಿಟ್ಟುಕೊಳ್ಳಬೇಕು. ಆನಂದವಾಗಿ ಹೋಗಬೇಕು, ದುಃಖದಿಂದ ಹೋಗಬೇಕು. ವಿಚಾರ ಮಾಡಬೇಕಲ್ಲ ನಾವು. ಇಲ್ಲಿಗಾಗಿದ್ದ ಪರಿಸ್ಥಿತಿ ನಮಗಾಗಬಾರದಲ್ಲ. ತಾಯಿ ನೀನೇ ಕೊಟ್ಟವಳು, ಇದೇನೋ ನಂದಲ್ಲ, ಎಲ್ಲ ಕೊಟ್ಟವಳು ನೀನೇ ಅಂತ ಹೇಳಬೇಕು ಅಂದ. ನೀ ಯಾಕೆ ಹೆಚ್ಚು? ನಾ ದುಡಿಲಿಲ್ಲ ಅಂದ್ರೆ ನೀ ಎಲ್ಲಿ ಕೊಡ್ತಿದ್ದಿ? ನಾನಾ ಮನೆಯಾಗ ಕೂತಿದ್ನಿ ಅಂದ ನೀ ಎಲ್ಲಿ ಕೊಡ್ತಿದ್ದಿ? ನಾನು ದುಡ್ದೀನಿ. ಹೆಂಗ? ಮೈಕೈ ಬಗ್ಗಿಸಿ ದುಡ್ದನ, ಹಂಗೆ ದುಡ್ದಿಲ್ಲ. ಸುಮ್ಮ ನಿನ್ನ ಮಠಕ್ಕೆ ನಾನಾ ಕೊಟ್ಟು ನಡ್ಸಾಕತ್ತಾನ. ನಾನಾ ಊಟ ಹಾಕಿಸ್ತನೋ, ನಾನಾ ಲೈಟ್ ಹಚ್ತನೋ, ನಾನಾ ಹೂವಿನ ಹಾರ ಹಾಕತ್ತಾನ. ನಾ ಕೊಟ್ಟಾಗ ನಿನ್ನ ಮಠ ನಡೆದೈತಿ, ನಿನ್ನಿಂದ ನಾನು ನಡೆದಿಲ್ಲ ಅಂತ ತಿಳಿಯಾಗ ಒಮ್ಮೆ ಕೂತು ಬಿಟ್ಟರ ನೋಡ್ತಿರ್ತಾಳಕ್ಕಿ, ನೋಡ್ತಿರ್ತಾಳೆ. ತಿಳಿಯಾಂದ ಬಿಡಬೇಕಲ್ಲ. ಒಂದಿಷ್ಟು ಅಹಂಕಾರವನ್ನು ಕೆಳಗಡೆ ಇಡಬೇಕು. ನಾವು ಅವ್ರ ಬಗ್ಗೆ ಇವ್ರ ಬಗ್ಗೆ ಹೇಳೋದ್ರಾಗ ಜೀವನ ಹೋಗಿಬಿಡ್ತೈತಿ. ನಮ್ಮೊಳಗಿಂದ ಬಿಡೋಕ್ಕಾಗಂಗಿಲ್ಲ. ಅದಕ್ಕೆ ಕಬೀರರು ಒಂದು ಕಡೆ ಹೇಳ್ತಾರೆ, ಇತರರ ದೋಷವ ನೋಡುತ್ತ ಜನರು ಹಾಸ್ಯವಗೈಯುವರಲ್ಲ, ತಮ್ಮೊಳಗಿಯುವುದೇ ಸಾವಿರ ದೋಷ ಕಾಣುವುದೇ ಇಲ್ಲ, ಕಬೀರ ಕಾಣುವುದೇ ಇಲ್ಲ. ನಾವು ಅವ್ರದ್ದು ಹಂಗೆ ಇವ್ರದ್ದು ಹಿಂಗೆ ಮಂದಿ ದೋಷವನ್ನು ನೋಡಿಕೊಂಡು ಹಾಸ್ಯ ಮಾಡುತ್ತೀವಿ. ಆದರೆ ನಮ್ಮೊಳಗೆ ಸಾವಿರ ಸಾವಿರ ದೋಷಗಳಿದ್ದಾವೆ. ತಿದ್ದುಕೊಳ್ಳಬೇಕಲ್ಲ ಆ ದೋಷಗಳನ್ನು. ಎಷ್ಟು ಚಂದ ಹೇಳ್ತಾರೆ ನೋಡಿ ದೋಹಾದಾಗ ಅವರು. ಇತರರ ದೋಷವನ್ನು ನೋಡುತ್ತ ಜನರು ಹಾಸ್ಯವಗೈಯುವರಲ್ಲ. ಮತ್ತು ನಾವು ದಿನ ಹೊತ್ತು ಒಂಟರ ಮಾಡಾಕತ್ತದ್ದೇನು? ನಮ್ಮ ಬಗ್ಗೆ ನಾವು ಎಂದರ ವಿಚಾರ ಮಾಡಿ ಒಂದು ದಿನ? ತಪ್ಪೇನೂ ಮಾಡಿಲ್ಲ. ಮನುಷ್ಯನ ಗುಣ ಅದು. ಅವನ ಬಗ್ಗೆ ಅವನ ವಿಚಾರ ಎಂದೂ ಮಾಡಂಗಿಲ್ಲ. ಯಾರ ಬಗ್ಗೆ ಮಾಡ್ತಾನೆ? ಮಗ್ಗಲ ಮನ್ಯಾನವ್ರ ಬಗ್ಗೆನ ವಿಚಾರ ಮಾಡ್ತಿರ್ತಾನೆ. ಇತರರ ದೋಷವ ನೋಡುತ್ತ ಜನರು ಹಾಸ್ಯವಗೈಯುವರಲ್ಲ, ತಮ್ಮ ಒಳಗೆ ಸಾವಿರ ದೋಷ ಇರುವುದು ಅದನ್ನು ಮರೆಯುತ್ತಾನೆ. ತೊಳೆದುಕೊಳ್ಳಬೇಕಲ್ಲ, ದೋಷಗಳನ್ನು ತೊಳೆದುಕೊಳ್ಳಬೇಕು. ಅವ ಹಂಗದಾನ್ರಿ, ಇವ ಹಿಂಗದಾನ್ರಿ ಅಂತ ನೀವು ಹೇಳ್ತಿರ್ತೀರಿ. ಅವ ಹೇಳ್ತಿರ್ತಾನೆ ಅವರ ಏನು ಶುದ್ಧದಾನು, ಅವರ ಏನು ಶುದ್ಧದಾನು ಅಂತ ಅವ ಚಾಲು ಮಾಡಿರ್ತಾನೆ. ಯಾವಾಗ ನಾವು ಇತರರ ಬಗ್ಗೆ ಮಾತನಾಡುವುದನ್ನು ನಿಲ್ಲಿಸುತ್ತೇವೆಯೋ ಆವಾಗ ನಮ್ಮ ಬಗ್ಗೆ ಇತರರು ಮಾತನಾಡುವುದನ್ನು ನಿಲ್ಲಿಸುತ್ತಾರೆ. ನಾನಾ ಊರು ಸುದ್ದಿ ನಾನಾ ಮಾತಾಡ್ಕೊತ ಹೊಂಟಿನಿಂದ ನನ್ನ ಸುದ್ದಿ ಮಾತಾಡೋ ಮತ್ತೊಬ್ಬ ಇದ್ದೇ ಇರ್ತಾನೆ. ತಿಳಿಯಬೇಕಲ್ಲ ಮನುಷ್ಯ.
ಹಾಗೆ ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳಬೇಕು. ಅಹಂಕಾರ ಎನ್ನುವ ಮಹಿಷಾಸುರನನ್ನು ಸಂಹಾರ ಮಾಡಿ ಬದುಕನ್ನು ಕಟ್ಟಿಕೊಳ್ಳಬೇಕು. ಒಂದು ಆಶ್ರಮ ಇತ್ತು. ಆಶ್ರಮದಲ್ಲಿ ಗುರು ಶಿಷ್ಯರು ಇಬ್ಬರಿದ್ದರು. ಭಾರಿ ಬುದ್ಧಿವಂತ ಗುರು, ಭಾರಿ ಬುದ್ಧಿವಂತ ಶಿಷ್ಯ. ಅವಾಗ ಒಂದು ದಿನ, ಅವಾಗಿನ ಕಾಲಕ್ಕೆ ಹೆಂಗಿತ್ತು ಅಂತಂದ್ರೆ, ಒಂದು ಊರದಿಂದ ಒಂದು ಊರಿಗೆ ಪಂಡಿತರು ಅಂತ ಅನ್ನಿಸ್ಕೊಂಡವರು ವಾದ ವಿವಾದಕ್ಕಂತ ಬರ್ತಿದ್ರು. ಯಾರು ಗೆಲ್ಲುತ್ತಿದ್ರು ಅವ್ರಿಗೆ ಇನ್ನೊಬ್ಬರು ಸೋತು ಶರಣಾಗಿ ಪತ್ರ ಬರೆದು ಕೊಡೋದು. ಹಾಗೆ ಒಬ್ಬ ಬಂದು ಹೊಂಟಿದ್ದ. ಈ ಊರಾಗ ಯಾರ ಪಂಡಿತರದಾರನ, ಜ್ಞಾನಿ ಗುರುಗಳದಾರನಂತ ಊರು ಮಂದಿನೇ ಕೇಳಿದ. ಅವಾಗ ಅವ್ರು ಹೇಳಿದರು, ಇಲ್ಲಿ ಕಾಡನ್ಯಾಗ ಇಬ್ಬರು ಗುರು ಶಿಷ್ಯರದಾರ, ಭಾಳ ಜ್ಞಾನಿವಂತರು ಅಂತ ಹೇಳಿದರು. ಪಂಡಿತ ಅಂದ, ಇವ್ರನ್ನ ಸೋಲಿಸೇ ಹೋಗಬೇಕಂತಂದ. ಬಂದ ಕಾಡಿಗೆ, ಅಲ್ಲಿ ಆಶ್ರಮಕ್ಕೆ ಬಂದ ತಕ್ಷಣ ಗುರುಗಳು ಕುಂತಿದ್ರು. ಶಿಷ್ಯ ಹೊರಗಡೆ ಎಲ್ಲೋ ಹಣ್ಣು ತರಕ್ಕೆ ಹೋಗಿದ್ದ ಕಾಡಿನ ಗುರುಗಳಿಗೆ ತಿನ್ನಾಕ ಹಣ್ಣು. ಅವಾಗ ಕೂತಿದ್ದ ಇವು ಪಂಡಿತ ಬಂದ, ನಾನು ನಿಮ್ಮಣ್ಣ ಇವತ್ತು ಸೋಲಿಸಿ ನಿಮ್ಮಿಂದ ಕ್ಷಮಾಪಣಾ ಪತ್ರ ಬರ್ಕೊಂಡು ಹೋಗಬೇಕಂತ ಬಂದಿದ್ದೇನೆ ಅಂತ ಇವ್ರಿಗೆ ಹೇಳಿದ. ಅವ್ರು ಹೇಳಿದರು, ಸೋಲಸಾಕೇನು ದೊಡ್ಡದೈತ್ರಿ, ಸೋತನಂತ ಈಗ ಬರೆದು ಕೊಡ್ತಾನಲ್ಲ, ವಾದ ಮಾಡೋಕ್ಕಿಂತ ಮೊದಲ ಬರೆದು ಕೊಡ್ತಾನಲ್ಲ ಅಂತ ಗುರುಗಳು ಪತ್ರ ಬರೆದ್ರು. ನಾನು ಇವನಿಗೆ ಸೋತೆ ಅಂತ ಪತ್ರ ಬರೆದು ಕೊಟ್ಟರು. ಅವ ಅಂದ, ದೊಡ್ಡ ಪಂಡಿತರಂತ ಹೇಳಾಕತ್ತಾರ, ಜ್ಞಾನಿಗಳಂತ ಹೇಳತ್ತಾರ, ಊರು ಜನ ಎಲ್ಲ ಹೇಳಿಬಿಟ್ಟತ್ತಿ ಇವ್ರಿಗೆ, ಮತ್ತು ಇವರು ಬರೆದು ಕೊಟ್ಟು ಬಿಟ್ಟಾರಲ್ಲ ಪತ್ರ, ನನ್ನ ಎದುರು ನಿಂತು ವಾದ ಮಾಡೋಕ್ಕೆ ಆಗಂಗಿಲ್ಲ ಇವ್ರಿಗೆ ಅಂತ ಎದಿ ಉಬ್ಬಿಸಿ ಹೊಂಟ. ಪತ್ರ ತಗೊಂಡು ರಾಜನಿಗೆ ತೋರಿಸ್ಬೇಕಂತ ಒಡ್ಕೋತ ಹೊಂಟ. ಅಲ್ಲಿ ಶಿಷ್ಯ ಹಣ್ಣು ತರಕ್ಕೆ ಹೋಗಿದ್ದಲ್ಲ, ಅದ ರೋಡ್ನ್ಯಾಗ ಇವನು ಎದುರಿಗೆ ಬಂದ. ಯಾಕ್ರಿ ಇಷ್ಟು ಒಡ್ಕೋತ ಹೊಂಟಿರಿ, ಎಲ್ಲಿಂದ ಬಂದ್ರಿ ಅಂತ ಕೇಳಿದ ಆ ಪಂಡಿತನನ್ನ ಶಿಷ್ಯ. ಅವಾಗ ಹೇಳಿದರು, ಇಲ್ಲ, ಹಿಂಗೊಂದು ಆಶ್ರಮ ಇತ್ತು, ಅಲ್ಲಿ ಇಂಥ ಒಬ್ಬ ವ್ಯಕ್ತಿ ಇದ್ದ, ಅವನ್ನ ಸೋಲಿಸಿ ಪತ್ರ ಬರೆಸ್ಕೊಂಡು ಬಂದನು. ತಪ್ಪೊಪ್ಪಿಗೆ ಪತ್ರ, ಶರಣಾಗತಿಯ ಪತ್ರ, ರಾಜನಿಗೆ ತೋರಿಸ್ಬೇಕಂತ ಹೊಂಟೀನಿ. ಅಂಥ ಜ್ಞಾನಿ ಪಂಡಿತನಿಂದ ಶರಣಾಗತಿಯ ಪತ್ರ ಬರೆಸ್ಕೊಂಡು ಬಂದೀನಿ ಅಂತ ಹೇಳಿದ. ಇವು ಶಿಷ್ಯ ಪತ್ರ ನೋಡಿದ, ತಮ್ಮ ಗುರುಗಳದ್ದೇ ಹೆಸರಿತ್ತಲ್ಲಿ. ನೋಡಿದ, ನಮ್ಮ ಗುರುಗಳು ಭಾಳ ದೊಡ್ಡ ಪಂಡಿತರು, ಇವನಿಗೆ ಹೆಂಗೆ ಸೋತರು ಅಂತ ಅವನು ತಿಳಿಯಾಗ ಬರಾಕತ್ತೆ. ಅವಾಗ ಅವನು ಹುಡುಗ ಅಂತ, ಅಲ್ರಿ ಪಂಡಿತರ, ನಮ್ಮ ಗುರುಗಳದ್ದ ಇದು ಹೆಸರು, ನೀವು ಅವ್ರನ್ನ ಸೋಲಿಸಿರ್ಬೋದು, ಆದ್ರೆ ನನಗೆ ಅದನ್ನು ನಂಬಕ್ಕಾಗಲ್ತ. ನೀವು ನನ್ನ ಸೋಲಿಸಿ ಹೋಗಿ ಬಿಡರಿ, ನಾನು ನಮ್ಮ ಗುರುಗಳನ್ನ ಸೋಲಿಸ್ಯಾರಂತ ತಿಳ್ಕೊತೀನಿ, ನಿಜ ತಿಳ್ಕೊತೀನಿ ಅಂತ ಶಿಷ್ಯ ಹೇಳಿದ. ನಿಮ್ಮ ಗುರುಗಳನ್ನು ಸೋಲಿಸಿ ನಿನ್ನ ಸೋಲಿಸೋದು ಏನಂತ ಶಿಷ್ಯಗ ಆ ಪಂಡಿತ ಹೇಳಿದ. ಇಬ್ಬರು ಗಿಡದ ಬುಡಕ್ಕೆ ಕೂತ್ರು. ವಾದ ಚಾಲು ಆತು. ವಾದ ನಡೀತು. ಆ ಪಂಡಿತ ಅಂದ, ನಾನು ಸೋತೆ ಅಂತಂದ. ಸೋಲಿಸಿದ, ಶಿಷ್ಯ ಸೋಲಿಸಿದ, ನಾನು ಸೋತೆ ಅಂತಂದ. ಮತ್ತು ಈಗೇನು ಮಾಡಬೇಕು? ಇಲ್ಲ, ನಮ್ಮ ಗುರುಗಳು ಕೊಟ್ಟದ ಪತ್ರ ಕೊಟ್ಟು ಬಿಡೋಣ ವಾಪಸ್ ನನ್ನ ಕೈಯಾಗಂತ ಆ ಶಿಷ್ಯ ಇಸ್ಕೊಂಡು ಆಶ್ರಮಕ್ಕೆ ಬಂದ. ಗುರುಗಳಿಗೆ ಹೇಳಿದ, ಅಲ್ರಿ ಗುರುಗಳ, ಯಾವನೋ ಒಬ್ಬ ಬಂದಿದ್ದ, ಅವನಿಗೆ ನೀವು ಹೆಂಗೆ ಸೋತು ಬಿಟ್ರಿ? ನನ್ನ ಸೋಲಿಸೋದು ಅವಂಗೆ ಆಗಲಿಲ್ಲ, ನಾ ಅವಂಗೆ ಸೋಲಲಿಲ್ಲ, ಮತ್ತು ನನ್ನ ಗುರುಗಳು ನೀವೇ ಹೆಂಗೆ ಅವನಿಗೆ ಸೋತು ಬಿಟ್ಟರಿ ಅಂತ ಶಿಷ್ಯ ಕೇಳಿದ. ಅವಾಗ ಗುರುಗಳು ಅಂದರು. ಆ ಪತ್ರ ತೋರಿಸಿದ ಶಿಷ್ಯ. ತಂದನ ನೋಡಿ, ನಿಮ್ಮ ಶರಣಾಗತಿಯ ಪತ್ರವನ್ನು ನಾ ಅವನಿಂದ ಗೆದ್ದು ತಂದನ್ನು ನೋಡರಿ ಅಂತ ಹೇಳಿದ. ಅವಾಗ ಗುರುಗಳು ಹೇಳ್ತಾರ, ನೀ ಯಾರು ಅಂತ ಕೇಳಿದರು. ಶಿಷ್ಯನನ್ನ ಗುರುಗಳು ಕೇಳ್ತಾರೆ, ನೀ ಯಾರು ಅಂತ. ಅಲ್ರಿ, 10-15 ವರ್ಷ ಜೊತೆಗೆ ಅದನ್ನು ನಿಮ್ಮ ಸೇವಾ ಮಾಡ್ತಾನೆ, ಹೊಂಟರ ಸೇವಾ ಮಾಡ್ತಾನೆ, ನನ್ನ ಯಾರು ಅಂತ ಕೇಳ್ತೀರಿ ಅಲ್ಲ ನೀವು ಅಂತ. ನನ್ನ ನಿಜ ಶಿಷ್ಯ ನೀ ಅಲ್ಲ ಅಂತ ಗುರುಗಳು. ನನ್ನ ನಿಜ ಶಿಷ್ಯ
ಯಾವತ್ತಿಗೂ ವಿದ್ಯೆಯಿಂದ ಅಹಂಕಾರವನ್ನು ಪಡುವುದಿಲ್ಲ. ನನ್ನ ಶಿಷ್ಯ ಎಲ್ಲೋ ಹೋಗ್ಯಾನ, ನೀ ನನ್ನ ಶಿಷ್ಯ ಅಲ್ಲ ಅಂತ ಗುರುಗಳು ಹೇಳಿದರು. ಶಿಷ್ಯನಿಗೆ ಅರಿವಾಯಿತು, ನಮಸ್ಕಾರ ಮಾಡಿದ. ಗುರುಗಳೇ, ನೀವು ಪತ್ರ ಬರೆದು ಕೊಟ್ಟಿದ್ದರ ಹಿಂದಿನ ಮರ್ಮ ನಾನು ಅರಿಯಲಿಲ್ಲ ಗುರುಗಳೇ. ವಿದ್ಯೆ ಅಹಂಕಾರವನ್ನು ಹುಟ್ಟಿಸಬಾರದು, ಅಹಂಕಾರವನ್ನು ಹುಟ್ಟಿಸುವ ವಿದ್ಯೆ ಅಲ್ಲ ಗುರುಗಳೇ. ಈಗ ನನಗರಿವಾಗಿದೆ. ಅದಕ್ಕೆ ಗೀತೆಯಲ್ಲಿ ಹೇಳ್ತಾರೆ ಅಲ್ಲ, ವಿದ್ಯಾ ವಿನಯ ಸಂಪನ್ನೆ. ಏನು ವಿದ್ಯೆ ಅಂತಂದರೆ ವಿನಯ ಸಂಪನ್ನಿಕೆ ಕಳಿಸ್ಬೇಕು, ವಿನಯತೆ ಇರಬೇಕು. ವಿದ್ಯೆ ಅಂದ ಮೇಲೆ ವಿನಯತೆ ಇರಬೇಕು. ಮತ್ತು ಯಾವ ವಿದ್ಯೆ ಗರ್ವವನ್ನು ತಂದು ಕೊಡುತ್ತದೆಯೋ ಅದು ವಿದ್ಯೆ ಅಲ್ಲ. ಹಂಗಿರಬೇಕು. ಆವಾಗ ಶಿಷ್ಯನಿಗೆ ಅನ್ನಿಸಿತು, ಕ್ಷಮಿಸಿ ಗುರುಗಳೇ, ನಾನು ಮಾಡಿದ್ದು ತಪ್ಪಾಯಿತು, ನಾನು ಅವನನ್ನು ಸೋಲಿಸಿದ್ದೆ ಅನ್ನುವ ಅಹಂಭಾವ ಒಳಗಡೆ ಇತ್ತು. ನಿಮ್ಮ ಒಂದು ಮಾತಿನಲ್ಲಿ ಕ್ಷಣಾರ್ಧದಲ್ಲೇ ಇಳಿದು ಹೋಗಿಬಿಟ್ಟಿತು ಗುರುಗಳೇ. ಯಾಕೆ ಗುರುಗಳ ಮಾತು ಕೇಳಬೇಕಂದ್ರೆ ಇದಕ್ಕೆ ಕೇಳಬೇಕ್ರಿ. ನಮ್ಮೊಳಗೂ ತುಂಬಿ ಬಿಟ್ಟಿರ್ತತಿ ಒಂದೊಂದು, ಅದು ತುಂಬಬಾರದಂತಂದ್ರೆ ಒಂದಿಷ್ಟು ಕೇಳಬೇಕು. ಮತ್ತು ನಾವು ಇಲ್ಲೇ ಬಂದು ಕೂತೀವಿ, ಮನ್ಯಾಗ ಮಕ್ಕಳು ಏನು ಮಾಡಾಕತ್ತಾವ, ಗಂಡ ಸಂತಿಗೆ ಹೋಗಿದ್ದು ಬಂದು ಇಲ್ಲೋ, ಇಲ್ಲಿ ಕೂತ ಅಲ್ಲಿ ಚಿಂತೆ ಮಾಡಾಕತ್ತಿದ್ದೀವಿ ಅಂದ್ರೆ ಇದೇ ಮೋಹ. ದೇವಸ್ಥಾನದಾಗ ಇದ್ರೆ ಮೋಹವನ್ನು ಬಿಟ್ಟು ಕುಳಿತಿರಬೇಕು, ರಾಕ್ಷಸನನ್ನು ಬಿಟ್ಟು ಕುಳಿತಿರಬೇಕು. ದೇವಸ್ಥಾನದಾಗ ಕುಳಿತಿದ್ರೆ ನಾ ದೊಡ್ಡವ ನಾ ಸಣ್ಣವ ಎನ್ನುವ ಅಹಂಭಾವ ಬಿಟ್ಟು ಬದುಕಬೇಕು, ಹಾಗೆ ಬಿಡಬೇಕು. ಆವಾಗ ಮಾತ್ರ ಬದುಕು ಸುಂದರ ಆಗತ್ತೆ, ಬದುಕು ಆನಂದಮಯವಾಗತ್ತೆ. ತಾಯಿಯ ಚರಿತ್ರೆ ಇದನ್ನೆಲ್ಲ ನಮಗೆ ಕಲಿಸ್ತಾ ಉಣಬಡಿಸುತ್ತಾ ಹೋಗುತ್ತೆ. ಕಲಿಬೇಕಾಗಿರೋದು ಮನುಷ್ಯ ಅಲ್ಲರಿ, ಇನ್ನೇನು ಕಲಿಯಾಕೈತಿ ನಮ್ಮ ಹಂತೇಲಿ. ತಲೆ ಕೂದಲೆಲ್ಲ ಬೆಳ್ಳಗಾಗ್ಯಾವ, ಇಂದೋ ನಾಳೆಯೋ ಹೋಗಾಕ ನಿಂತನಿ, ಇನ್ನೇನು ಕಲಿಯೋದೈತ್ರಿ ಅಂತಾರ ಒಂದಿಷ್ಟು ಮಂದಿ. ಆದರೆ ಕೊನೆಗೆ ಹೋಗುವವರೆಗೂ ಕಲಿಯವ ನಿಜವಾದ ಮನುಷ್ಯ. ಹೋಗುವವರೆಗೂ ಕಲಿಬೇಕು. ಕಲಿಕೆ ಯಾವತ್ತೂ ನಿಲ್ಲಬಾರದು. ಒಬ್ಬರು ಗುರುಗಳಿದ್ದರು, ಅವರಿಗೆ 100-120 ವಯಸ್ಸಾಗಿತ್ತು. ಅವಾಗ ಓದ್ಕೋತ ಕೊಂಡಿರ್ತಿದ್ರು ಅವರು. ಓದಿದ್ರು, ಅವಾಗ ಓದ್ತಿದ್ರು. ಶಿಷ್ಯ ಬಂದು ಕೇಳಿದ, ಅಲ್ರಿ ಗುರುಗಳ, ಇನ್ನು ಓದಿ ಏನು ಮಾಡವ್ರದೀರಿ? ಹಾಸಿಗೆ ಮೇಲೆ ಮಕ್ಕೊಂಡಿರಿ, ಒಂದಿಟ್ಟು ತಣ್ಣಗೆ ಇದ್ದ ಬೇಡ್ರಿ, ಏನು ಮಾಡವ್ರದೀರಿ? ಇನ್ನು ಓದಿ ಎಲ್ಲ ಮುಗಿದು ಹೋಗೈತಿ, ಇಟ್ಟು ದಿನ ಓದಿರಿ ಸಾಕಲ್ಲನ? ಅವಾಗ ಗುರುಗಳು ಅಂದರು, ಇಟ್ಟು ದಿನ ಓದಿನಿ ಕರೆ, ಆದ್ರೆ ಓದೋದನ್ನು ಮುಗಿಸೋದಾಗವಲ್ತು ನನಗೆ. ಯಾಕೆ ಮುಗಿಸೋದಾಗವಲ್ತಂತಂದ್ರೆ ಅಟ್ಟು ಬರೆದು ಇಟ್ಟಾರ, ಯಾವಾಗ ಬರೆದಿಟ್ಟದ್ದೆಲ್ಲ ಮುಗಿಯುತ್ತದೆ ಆವಾಗ ನನ್ನ ಓದು ಮುಗಿಯುತ್ತದೆ. ಮತ್ತು ಬರೆದಿಟ್ಟದ್ದು ಯಾವಾಗಾರ ಮುಗಿದಕ್ಕತ್ತೇನ ಓದಿ? ಹಾಗೆ ಮನುಷ್ಯ ಇರಬೇಕು, ಉತ್ಸಾಹಿಯಾಗಿರಬೇಕು ಮನುಷ್ಯ. ನಾನು ನಾಳೆ ಹೊಕ್ಕಣ, ಇವತ್ತ್ಯಾಕೆ ಓದಲಿ ಅನ್ನೋದಿರಬಾರದು. ನಾಳೆ ನಾ ಹೋಗಾವದನ್ನು ಇವತ್ತ್ಯಾಕೆ ಪೂಜೆ ಮಾಡಲಿ ಅನ್ನೋದಿರಬಾರದು ತಲೆಯಾಗ. ಹೋಗೋವರೆಗೂ ಪೂಜೆ ಮಾಡಬೇಕು. ಹೆಂಗಿದ್ರು ಶಿವಶರಣರು, ಕೊನೆಯ ಉಸಿರನ್ನು ಬಿಡುವವರೆಗೂ ಲಿಂಗದೇವ ಲಿಂಗದೇವ ಕೂಡಲ ಸಂಗಮ ಕೂಡಲ ಸಂಗಮ. ಬಾಯಾಗ ಒಂದೇ ಮಾತು. ಇನ್ನೊಂದು ತಾಸಿಗೆ ಹೋಗಾವದನ ಅವನ ನೆನದು ಏನಾಗೋದೈತಿ ಅಂತ ಅನ್ನಲಿಲ್ಲ. ಕೂಡಲ ಸಂಗಮ ಒಬ್ಬ ಬಾಯಾಗ ಬರ್ತಿದ್ದ. ಹಾಗೆ ಬದುಕಬೇಕು ಜೀವನದಾಗ. ಹಾಗೆ ಬದುಕಿದರೆ ಅದಕ್ಕೆ ಜೀವನ ಅನ್ನಿಸಿಕೊಳ್ಳುತ್ತದೆ. ಮತ್ತು ಹಂಗೆ ಬದುಕಲಿಲ್ಲ ಅಂದ್ರೆ ಏನು ಆಕ್ಕತಿ? ಪ್ರಾಣಿ ಪಕ್ಷಿಗಳು ಭೂಮಿ ಮೇಲೆ ಹುಟ್ಟುತ್ತಾವ,
ಪ್ರಾಣಿ ಪಕ್ಷಿಗಳು ಸಾಯ್ತವ, ಅವು ಸಂತಾನ ಉತ್ಪತ್ತಿ ಮಾಡ್ತಾವ, ಅವು ಗೂಡು ಕಟ್ಟುತ್ತವ, ಅವು ಒಂದು ದಿನ ಹೋಗಿಬಿಡ್ತಾವ. ಅವಕ್ಕೂ ನಮಗೂ ಏನು ವ್ಯತ್ಯಾಸವಾಗದು? ಬದುಕಬೇಕಲ್ಲ ಮನುಷ್ಯ. ಹಾಗೆ ನಾವು ನೀವುಗಳು ಈ ತಾಯಿಯ ಚರಿತ್ರೆಯನ್ನು ಶ್ರವಣ ಮಾಡ್ತಾ ಈ ಆನಂದದ ಅನುಭೂತಿಯನ್ನು ಪಡಿತಾ ಆ ತಾಯಿಯನ್ನು ನಮ್ಮೊಳಗೆ ತಂದುಕೊಳ್ಳುತ್ತಾ ನಮ್ಮೊಳಗಿನ ರಾಕ್ಷಸಿಯ ಗುಣವನ್ನು ಒಂದೊಂದಾಗಿ ಬಿಡುತ್ತಾ ನಾವೆಲ್ಲರೂ ಹೋಗುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ನನ್ನೆರಡು ತೊದಲು ನುಡಿಗಳನ್ನು ಎನ್ನ ಗುರುದೇವಿಯ ಪವಿತ್ರ ಪಾದಗಳಿಗೆ ಅರ್ಪಿಸಿ ಎಲ್ಲರಿಗೂ ವಂದನೆಗಳು.